ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 10ನೆಯ ತರಗತಿಯ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ 2ನೆಯ ಅಧ್ಯಾಯ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಪಾಠದ ಕನ್ನಡದ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಈ ಒಂದು ಪಾಠವನ್ನು ಅಧ್ಯಯನ ಮಾಡುವಾಗ ನಾನು ವರ್ಡ್ ಟು ವರ್ಡ್ ಅಂದರೆ ಒಂದೊಂದು ಶಬ್ದವನ್ನು ಸಹಿತ ಇಲ್ಲಿ ನಿಮಗೆ ನಾನು ಅರ್ಥೈಸಿ ಹೇಳ್ತಾ ನಾನು ಮುಂದೆ ಸಾಗ್ತಾ ಇದ್ದೇನೆ. ಹೀಗಾಗಿ ಈ ವಿಡಿಯೋ ತುಂಬ ದೊಡ್ಡದಾಗಿರುತ್ತೆ, ಶಾರ್ಟ್ ಆಗಲಿ ಅಂತ ಬಯಸಬೇಡಿ. ಒಂದು ಪಾಠವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವುದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರವಾದ್ದರಿಂದ ಮತ್ತು ಅದು ಯಾವ ರೀತಿಯಾಗಿ ನಮಗೆ ಗ್ರಾಮರ್ ಆಸ್ಪೆಕ್ಟ್ಗೆ ಸಹಾಯ ಮಾಡುತ್ತೆ, ಗ್ರಾಮರ್ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಂಡು ಈ ಒಂದು ಎಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡು ಈ ಪಾಠವನ್ನು ವಿವರಣೆ ಮಾಡ್ತಾ ಸಾಗ್ತಾ ಇದ್ದೇನೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಪಾಠವನ್ನು ಆರಂಭಿಸೋಣ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇಲ್ಲಿ ಹಳಿಗಳ ಪಕ್ಕದಲ್ಲಿ ಒಂದು ಹುಡುಗಿ, ಹಳಿಗಳ ಪಕ್ಕದಲ್ಲಿ ಒಂದು ಹುಡುಗಿ ಎಂಬ ಒಂದು ಶೀರ್ಷಿಕೆಯನ್ನು ಹೊಂದಿರತಕ್ಕಂತಹ ಅಧ್ಯಾಯ ಇದಾಗಿದೆ. ಇದನ್ನು ದೇವನ್ ಕನಲ್ ಅಂತಕ್ಕಂಥವರು ಬರೆದಿರ್ತಕ್ಕಂಥ ಒಂದು ಪಾಠವಾಗಿದೆ. ಮೊದಲನೆಯ ಒಂದು ವರ್ಡನ್ನು ಈ ರೀತಿಯಾಗಿ ಕೊಡಲಾಗಿದೆ, ಅಥವಾ ಮೊದಲನೆಯ ಒಂದು ಫ್ರೇಸ್ ವರ್ಬನ್ನು ಅಥವಾ ಒಂದು ವಾಕ್ಯವನ್ನು ಈ ರೀತಿ ಹೇಳಲಾಗ್ತಾ ಇದೆ. ನೋ ಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡಿಡ್ ಅಂತ. ಇದರ ಅರ್ಥ ಏನು ಅಂತಂದರೆ, ಯಾರೂ ಹೋಗದೇ ಇರತಕ್ಕಂತಹ ಸ್ಥಳಕ್ಕೆ ಈತ ಧೈರ್ಯದಿಂದ ಹೋದ ಅಂತ ಅರ್ಥವನ್ನು ಕೊಡುತ್ತೆ. ನೋ ಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡಿಡ್ ಅಂತಂದರೆ ಯಾರೊಬ್ಬರೂ ಧೈರ್ಯ ಮಾಡಿ ಹೋಗದೇ ಇರತಕ್ಕಂಥ ಸ್ಥಳಕ್ಕೆ ಈ ಒಬ್ಬ ಯುವಕ ಹೋದ ಅಂತ ಇಲ್ಲಿ ಈ ಒಂದು ಪಾಠ ಆರಂಭ ಆಗುತ್ತೆ. ಇನ್ನು ಮುಂದುವರೆದಿರ್ತಕ್ಕಂಥ ಭಾಗವನ್ನು ಅವರು ಡಾಟ್ ಮುಖಾಂತರವಾಗಿ ನಮಗೆ ಸೂಚನೆ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಮೊದಲನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಮೊದಲನೇ ಪ್ಯಾರಾಗ್ರಾಫ್ ಈ ರೀತಿಯಾಗಿ ಆರಂಭ ಆಗುತ್ತೆ. ಆ್ಯಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕಲ್ ಟ್ರೈನ್ ಮೇಡ್ ಇಟ್ಸ್ 22nd 6:32 PM halt at a station, commuters swarmed out and into its 12 packed coaches. ಹಾಗಾದರೆ ಮೊದಲ ವಾಕ್ಯ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಒಂದು ಸ್ಥಳದ ಹೆಸರನ್ನು ತೆಗೆದುಕೊಳ್ಳಲಾಗಿದೆ. ಆ್ಯಸ್ ದ ಮುಂಬೈ ಅಂತಂದರೆ ಈ ಒಂದು ರೈಲು ಮುಂಬೈನಿಂದ ಬರ್ತಕ್ಕಂತಹ ರೈಲು, ಒಂದು ಮುಂಬೈನಿಂದ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಒಂದು ಟ್ರೈನ್ ಅಥವಾ ರೈಲಾಗಿದೆ. ಆ್ಯಸ್ ದ ಮುಂಬೈ ಸಬರ್ಬನ್ ಅಂತಂದರೆ ಸಿಟಿ ನಗರದಿಂದ ಹೊರಗಡೆ ಹೋಗ್ತಕ್ಕಂತಹ ಒಂದು ಟ್ರೈನ್ಗಳನ್ನು ನಾವು ಸಬರ್ಬನ್ ಅಂತ ಕರಿತಾ ಇದ್ದೇವೆ. ಇದು ಎಲೆಕ್ಟ್ರಿಕಲ್ ಟ್ರೈನ್ ಅಂದರೆ ವಿದ್ಯುತ್ ಶಕ್ತಿಯ ಮೇಲೆ ಓಡ್ತಕ್ಕಂತಹ ಒಂದು ರೈಲಾಗಿದೆ. ಟ್ರೈನ್ ಮೇಡ್ ಇಟ್ಸ್ 22nd 6:32 PM. ಇಲ್ಲಿ AM ಮತ್ತು PM ಅಂತ ಬರುತ್ತೆ. AM ಅಂದರೆ ಆ್ಯಂಟಿ ಮೆರಿಡಿಯನ್, PM ಅಂದರೆ ಪೋಸ್ಟ್ ಮೆರಿಡಿಯನ್ ಅಂತ ಹೇಳ್ತೇವೆ. ಈ ಪೋಸ್ಟ್ ಮೆರಿಡಿಯನ್ ಅಂತಕ್ಕಂಥದ್ದು ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೆ ಇರುತ್ತೆ. ರಾತ್ರಿ 12ರಿಂದ ಮಧ್ಯಾಹ್ನ 12ರವರೆಗೆ AM ಆ್ಯಂಟಿ ಮೆರಿಡಿಯನ್ ಅಂತ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ಇದು ಸಾಯಂಕಾಲ 6:32 ಆಗಿದೆ. 32 ನಿಮಿಷ ಆಗಿ 20 ಸೆಕೆಂಡ್ ಕಳೆದಿದೆ. ಆ ಹೊತ್ತಿಗೆ ಒಂದು ವಿದ್ಯುತ್ ಚಾಲಿತವಾಗಿರ್ತಕ್ಕಂತಹ ರೈಲು ಒಂದು ಸ್ಟೇಷನ್ಗೆ ಬಂದು ನಿಂತಿತ್ತು ಅಂತಂದರೆ ಜಸ್ಟ್ ನಿಲ್ತಾ ಇದೆ ಅಷ್ಟೇ ಅಂತ, ನಿಲ್ತಾ ಇದೆ. ಯಾವಾಗ ಆ ಟ್ರೈನ್ ಬಂದು ನಿಲ್ದಾಣದಲ್ಲಿ ನಿಲ್ತಾ ಇದೆ ಅಷ್ಟೊತ್ತಿಗೆ ಕಮ್ಯೂಟರ್ಸ್ ಅಂತ ಕರೀತಾರೆ. ಇಲ್ಲಿ ಕಮ್ಯೂಟರ್ಸ್ ಅಂದರೆ ಯಾರು ಅಂತಂದರೆ ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಕಮ್ಯೂಟರ್ಸ್ ಅಂತಂದರೆ ಇಲ್ಲಿ ಒಂದು ಸ್ಥಳಕ್ಕೆ ದಿನಾಲೂ ಕೆಲಸಕ್ಕೆ ಒಂದು ಸ್ಥಳಕ್ಕೆ ಹೋಗ್ತಕ್ಕಂಥವ್ರನ್ನು ನಾವು ಕಮ್ಯೂಟರ್ಸ್, ನಿಜವಾಗ್ಲೂ ಇದರ ಅರ್ಥ ಪ್ರಯಾಣಿಕರು ಅಂತ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಕಮ್ಯೂಟರ್ಸ್ ಅಂತಕ್ಕಂಥದ್ದು ವರ್ಕ್ ಡೈಲಿ ಅಂತ ಹೇಳ್ತಾರೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತಂದರೆ ಯಾರು ಉದ್ಯೋಗಕ್ಕಾಗಿ ಕೆಲಸಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಮತ್ತು ಅದೇ ಸ್ಥಳಕ್ಕೆ ವಾಪಸ್ ಬರ್ತಾರಲ್ಲ ಅಂಥವರನ್ನು ಕಮ್ಯೂಟರ್ಸ್ ಅಂಥೇಳಿ ಕರೀತಾರೆ.
ಇಲ್ಲಿ ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಅಂತ, ಸ್ವಾರ್ಮ್ಡ್ ಅಂತಕ್ಕಂಥದ್ದು ಧಾವಿಸಿ ಬಂದರು ಅಂಥೇಳಿ, ಧಾವಿಸಿ ಹೊರಗೆ ಬಂದರು ಅನ್ನೋದಕ್ಕೆ ಔಟ್ ಅಂತ ಹೇಳ್ತಾರೆ. ಸ್ವಾರ್ಮ್ಡ್ ಔಟ್ ಅಂತಂದರೆ ಅವರು ಆ ಒಂದು ಟ್ರೈನ್ನಿಂದ ಹೊರಗಡೆ ಧಾವಿಸಿ ಬಂದರು. ಆ್ಯಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್, ಇಟ್ ಮೀನ್ಸ್ ಇದರ ಅರ್ಥ ಏನು ಅಂತಂದರೆ ಆ ಒಂದು ರೈಲು 12 ಬೋಗಿಗಳನ್ನು ಹೊಂದಿದ್ದು ಅಥವಾ 12 ಕೋಚ್ಗಳನ್ನು ಹೊಂದಿದ್ದು, ಆ 12 ಕೋಚ್ಗಳಿಂದ ಜನರು ಅಥವಾ ಪ್ರಯಾಣಿಕರು ಏನು ಮಾಡಿದರು, ಧಾವಿಸಿ ಹೊರಗಡೆ ಬರ್ತಾ ಇದ್ದಾರೆ. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದು ನೀವು ಹೊಸದಾಗಿರ್ತಕ್ಕಂಥ ಒಂದು ದೃಶ್ಯ ಅಂತ ತಿಳ್ಕೊಬೇಡಿ. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದು ದಿನನಿತ್ಯ ನಾವು ನೋಡ್ತಕ್ಕಂಥ ಒಂದು ದೃಶ್ಯವಾಗಿದೆ. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಎಲ್ಲಿ ಇದನ್ನು ದಿನನಿತ್ಯ ನೋಡ್ಬೋದು ನಾವು ಅಂತಂದರೆ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಅಂತ ಹೇಳ್ತಾರೆ. ಇಟ್ ಈಸ್ ರೆಗ್ಯುಲರ್ ಸೀನ್, ಇದೊಂದು ದೈನಂದಿನ ಅಥವಾ ನಿತ್ಯದ ಒಂದು ದೃಶ್ಯವಾಗಿದೆ. ಎಲ್ಲಿ ಅಂತಂದರೆ ಭಾರತದಲ್ಲಿ ಮತ್ತು ಸುತ್ತಮುತ್ತಲು ಇಂಡಿಯಾದ ಏನು ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಇವೆ ಅಲ್ಲಿ ಅಂತ ಹೇಳ್ತಾರೆ. ಅಂದರೆ ಮೋಸ್ಟ್ ಪಾಪ್ಯುಲೇಟೆಡ್ ಅಂದರೆ ಬಹು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಮಹಾನಗರಗಳಲ್ಲಿ, ಭಾರತದ ಬಹು ಜನಸಂಖ್ಯಾ ಅಥವಾ ಬಹಳಷ್ಟು ಜನಸಂಖ್ಯಾ ದಟ್ಟಣೆಯನ್ನು ಹೊಂದಿರತಕ್ಕಂತಹ ಮೆಟ್ರೋಪೊಲಿಸ್ ಅಂದರೆ ಮಹಾನಗರಗಳಿವೆಯಲ್ಲ ಅಲ್ಲಿ ಮತ್ತು ಅದರ ಸುತ್ತಮುತ್ತಲು ಇಂತಹ ಒಂದು ದೃಶ್ಯವನ್ನು ನಾವು ದಿನನಿತ್ಯ ನೋಡ್ತೀವಿ ಅಂಥೇಳಿ ಇಲ್ಲಿ ಲೇಖಕರು ಅಥವಾ ನ್ಯಾರೇಟರ್ ಈ ರೀತಿಯಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದಾರೆ. ಸೊ ಈಗ ವೇದಿಕೆಯನ್ನು ಸಿದ್ಧಪಡಿಸಿದರು, ಇನ್ನು ನಡೆತಕ್ಕಂಥ ಘಟನೆಯನ್ನು ಈಗ ಹೇಳ್ತಾರೆ ಅವರು. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ herself into a ladies compartment, 21 years old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ಥಲ್ರೇಜಾ ಅಂತ ಹೇಳ್ತಾರೆ. ಈ ನೋಡೋಣ ಈಗ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಅಂತಂತಂದರೆ ಈಗ ಒಂದು ಹೆಣ್ಣು ಮಗಳು ಏನು ಮಾಡ್ತಾ ಇದ್ದಾಳೆ, ತನ್ನ ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಹತ್ತುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇಂಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ತನ್ನ ದೇಹವನ್ನು ಕುಗ್ಗಿಸಿಕೊಂಡು ಎಲ್ಲೋ ಒಂದು ಸ್ಥಳದಲ್ಲಿ ನಿಲ್ಲುವುದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಅಂದರೆ ತನ್ನ ದೇಹವನ್ನು ಕುಗ್ಗಿಸಿಕೊಳ್ಳುವುದಕ್ಕೆ ನಾವು ಸ್ಕ್ವೀಸ್ ಅಂತ ಕರೀತೇವೆ. ಹರ್ಸೆಲ್ಫ್ ಇಂಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್, ಅವಳು ಹೋಗ್ತಾ ಇರತಕ್ಕಂಥದ್ದು ಈ ಮಹಿಳೆಯರು ಹೋಗ್ತಕ್ಕಂಥ ಕಂಪಾರ್ಟ್ಮೆಂಟ್ನಲ್ಲಿ ಅಥವಾ ಮಹಿಳೆಯರು ಪ್ರಯಾಣ ಮಾಡ್ತಕ್ಕಂತಹ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಅವರು ಈಗ ಪ್ರಯಾಣಕ್ಕಾಗಿ ಹತ್ತಾ ಇದ್ದಾರೆ. ಅವರ ವಯಸ್ಸೆಷ್ಟು ಅಂತ ಹೇಳ್ತಾರೆ. 21 ಇಯರ್ ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ. ಅವಳಿಗೆ ಎಷ್ಟು ವರ್ಷ ಅಪ್ಪ ಅಂತಂದರೆ 21 ವರ್ಷ ತುಂಬಿದೆ. 21 ಇಯರ್ ಓಲ್ಡ್. ಅವಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಕಾಲ್ ಸೆಂಟರ್ನಲ್ಲಿ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ, ಎಕ್ಸಿಕ್ಯೂಟಿವ್ ಅಂತಂದರೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ರೋಮಾ ಥಲ್ರೇಜಾ ಅವರು ಕೆಲಸ ಮಾಡ್ತಾಯಿದ್ರು. ಅಂಥವರು ಈಗ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಹತ್ತಿ ತಮ್ಮ ದೇಹವನ್ನು ಕುಗ್ಗಿಸಿಕೊಂಡು ಒಂದು ಕಡೆ ಮ್ಯಾನೇಜ್ ಆಗೋದಕ್ಕೆ, ವ್ಯವಸ್ಥೆ ಆಗೋದಕ್ಕೆ ಅಥವಾ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರೋಮಾ ಥಲ್ರೇಜಾ ಟ್ರೈ ಟು ಸೆಟಲ್ ಅಂತಂದರೆ ನೆಲೆಸಲ್ಲುವಂಥ ಅರ್ಥವನ್ನು ಕೊಡುತ್ತೆ. ಸೆಟಲ್ ಇಂಟು ಅ ಕಾರ್ನರ್ ನಿಯರ್ ದ ಡೋರ್, ಎಲ್ಲಿ ನಿಂತ್ಕೊಳ್ಳೋದಕ್ಕೆ ಅವರು ಅಥವಾ ಎಲ್ಲಿ ನೆಲೆಗೊಳ್ಳುವುದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ಒಂದು ಏನು ಮಹಿಳೆಯರ ಕಂಪಾರ್ಟ್ಮೆಂಟ್ ಇದೆ, ಕಂಪಾರ್ಟ್ಮೆಂಟ್ನ ಒಂದು ಡೋರ್ ಇದೆ. ಡೋರ್ ಅಂದರೆ ಇದು ಬಾಗಿಲು ಇದೆಯಲ್ಲ, ಆ ಬಾಗಿಲ ಸಮೀಪದಲ್ಲಿ ಇರ್ತಕ್ಕಂತಹ ಒಂದು ಮೂಲೆಯಲ್ಲಿ ನಿಂತುಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ದ ಟ್ರೈನ್ ಹರ್ಟ್ಲೆಡ್ ಅಹೆಡ್, ಇಷ್ಟರಲ್ಲಿ ಏನಾಯ್ತು ಅಂತಂದರೆ ಟ್ರೈನ್ ಏನು ವಿದ್ಯುತ್ ಚಾಲಿತ ಒಂದು ರೈಲಿದೆ, ಆ ರೈಲ್ ಬಹಳ ವೇಗವಾಗಿ ಸಾಗುತ್ತಾ ಮುಂದಾಯಿತು ಅಂತ, ಅಥವಾ ವೇಗವಾಗಿ ಸಾಗ್ತಾ ಇದೆ ಅಂತ ಅರ್ಥ. ಟ್ರೈನ್ ಹರ್ಟ್ಲೆಡ್ ಅಂತಂದರೆ ಇಲ್ಲಿ ಹರ್ಟ್ಲೆಡ್ ಅಂತಕ್ಕಂಥದ್ದು ಮೂವ್ ಫಾಸ್ಟ್ ಅನ್ನೋಂಥ ಅರ್ಥವನ್ನು ಕೊಡುತ್ತೆ. ಭಾಳ ವೇಗವಾಗಿ ಮುಂದಕ್ಕೆ ಸಾಗಲಿಕ್ಕೆ ಆರಂಭ ಆಯಿತು. ರೋಮಾ ಅದೇ ಸಮಯಕ್ಕೆ ಯಾರು ಟ್ರೈನಲ್ಲಿ ಅಥವಾ ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಹತ್ತಿದ್ರಲ್ಲ ಆ ಹೆಣ್ಣು ಮಗಳು ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್, ಇನ್ನಿಬ್ಬರ ಹೆಣ್ಣು ಮಕ್ಕಳ ಮಧ್ಯ ಅವಳು ಸಿಕ್ಕಿ ಹಾಕಿಕೊಂಡಿದ್ದಳು. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್, ಆ ಸಮಯಕ್ಕೆ ಅವಳು ಪ್ರಯತ್ನ ಮಾಡ್ತಾ ಇದ್ದಳು. ಎದಕ್ಕೆ ಅಂತಂದರೆ
ಟು ಫೈಂಡ್ ಸಮ್ ಸ್ಪೇಸ್. ಸ್ವಲ್ಪ ಸ್ಥಳವನ್ನು ಅವಳು ಹುಡುಕಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದಳು. ಯಾಕೆ ಅಂತಂದರೆ ಟು ಸ್ಟ್ಯಾಂಡ್ ಸೇಫ್ಲಿ. ಯಾಕೆ ಅಂದರೆ ಭಾಳ ಸೇಫಾಗಿ ನಿಂತ್ಕೊಳ್ಳೋದಕ್ಕೆ, ಸುರಕ್ಷಿತವಾಗಿ ನಿಂತ್ಕೊಳ್ಳೋದಕ್ಕಾಗಿ ಅವಳು ಒಂದಿಷ್ಟು ಸ್ಥಳವನ್ನು ನೋಡ್ಕೊಳ್ತಾ ಇದ್ದಳು. ಆನ್ ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್. ಆವಾಗ ಯಾರೋ ಆ ಕ್ಷಣದಲ್ಲಿ ಏನು ಮಾಡಿದರು ಅಂದರೆ ಅವರನ್ನು ದೂಕಿ ಬಿಡ್ತಾರೆ. ಬಲವಾಗಿ ನೂಕೋದಕ್ಕೆ ನಾವೇನಂತೀವಿ ಅಂತಂದರೆ ಗಾಟ್ ಪುಷ್ಡ್ ಅಂತ ಹೇಳಿ ಕರಿತೇವೆ. ಲಾಸ್ಟ್ ಹರ್ ಟೆನ್ಯೂಸ್ ಫುಟ್ ಹೋಲ್ಡ್. ಯಾವಾಗ ಯಾರೋ ದೂಕಿದ್ರಲ್ಲ, ಭಾಳಷ್ಟು ಬಲವಾಗಿ ಅವಳನ್ನು ದೂಕಿದಾಗ ಅವಳು ನಿಂತ್ಕೊಂಡಿರ್ತಕ್ಕಂತಹದ್ದು ಭಾಳ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ನೆಲಗಟ್ಟಿನ ಮೇಲೆ ಅಥವಾ ಆಧಾರದ ಮೇಲೆ ನಿಂತ್ಕೊಂಡಿದ್ದಳು. ಆವಾಗ ಅದನ್ನು ಕಳ್ಕೊಂಡ್ಬಿಟ್ಟಳು ಅವಳು. ಲಾಸ್ಟ್ ಹರ್ ಟೆನ್ಯೂಸ್ ಫುಟ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್ಡ್. ತುಂಬ ಹೆದರಿಬಿಟ್ಟಳು. ಯಾವಾಗ ತನ್ನ ಫುಟ್ ಹೋಲ್ಡ್ ಸರಿಯಾಗಿ ಅಥವಾ ಕಾಲಿಡೋದಕ್ಕೆ ಸರಿಯಾಗಿ ಜಾಗ ಇರಲಿಲ್ಲ, ಆ ಸಮಯಕ್ಕೆ ಅವಳು ಹೆದರಿಬಿಟ್ಟಳು ಅಂತ ಹೇಳ್ತಾರೆ. ತುಂಬ ಹೆದರಿದಳು. ಮುಂದೇನಾಯಿತು ಅಂತೇಳಿ 2ನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ಯಾವಾಗ ರೋಮಾ ತಲ್ರೇಜಾ ಅವರು ತುಂಬ ಹೆದರಿದ್ರಲ್ಲ, ಆಗ ಮುಂದೇನಾಯಿತು ಅನ್ನೋದನ್ನು ಈಗ ನೋಡೋಣ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೋವ್. ಅವಳು ಬೀಳ್ತೇನೆ ಅಂಥೇಳಿ ಭಯಗೊಂಡಾಗ ಅವಳು ತನ್ನ ಕೈಗಳಿಂದ ಆಸರೆಯನ್ನು ಬಯಸ್ತಾಳೆ, ಅಥವಾ ಕೈಗಳನ್ನು ಆಧಾರವಾಗಿ ಇಟ್ಕೊಳ್ಬೇಕು ಅಂತ ಬಯಸ್ತಾರೆ. ಆವಾಗ ಹರ್ ಹ್ಯಾಂಡ್ಸ್, ಅವಳ ಕೈಗಳನ್ನು ಚಾಚ್ತಾಳೆ. ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೋವ್. ಆದರೆ ಅವಳು ಸ್ಟೀಲ್ ರೇಲಿಂಗನ್ನು ಹಿಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅವಳ ಕೈಗಳು ಅದರ ಮೇಲಿನಿಂದ ಹಾದು ಹೋಗಿಬಿಡ್ತವೆ. ಅದು ಸ್ಟೀಲ್ ರೇಲಿಂಗ್ ಇರುತ್ತಲ್ಲ, ಅದು ಅವಳ ಕೈಗೆ ಸಿಗೋದಿಲ್ಲ. ಯಾವುದು ಸಿಗೋದಿಲ್ಲ? ಸ್ಟೀಲ್ ರೇಲಿಂಗ್ ಸಿಗೋದಿಲ್ಲ. ಬಟ್ ಫೈಂಡಿಂಗ್ ಒನ್ಲಿ ಏರ್. ಅವಳ ಕೈಗೆ ಸಿಕ್ಕಿರ್ತಕ್ಕಂಥದ್ದು ಬರೀ ಗಾಳಿ ಮಾತ್ರ. ಬಟ್ ಫೈಂಡಿಂಗ್ ಓನ್ಲಿ ಏರ್. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಯಾವಾಗ ಅವಳ ಕೈಗೆ ಆಸರೆಯಾಗೋದಕ್ಕೆ, ಹಿಡಿದುಕೊಳ್ಳುವುದಕ್ಕೆ ಸ್ಟೀಲ್ ರೇಲಿಂಗ್ ಸಿಗಲಿಲ್ಲ, ಆ ಸಮಯಕ್ಕೆ ರೋಮಾನನ್ನು ಹೊರಗೆ ಎಸೆಯಲಾಯಿತು. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್ನಿಂದ ಹೊರಗೆ ಎಸೆಯಲಾಯಿತು. ಅಥವಾ ಇದರ ಅರ್ಥ ಅವಳು ಬಿದ್ದಳು ಅಂತ ಅರ್ಥವನ್ನು ಕೊಡುತ್ತೆ. ದ ಕ್ಲಾಟರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್ ದ ಥಡ್ ಆಫ್ ಹರ್ ಫಾಲ್ ಆನ್ ದ ಗ್ರೌಂಡ್ ಮೋರ್ ದ್ಯಾನ್ ಅ ಮೀಟರ್ ಬಿಲೋ. ಮುಂದೇನಾಯಿತು? ಅವಳ ಕೈಗೆ ಆ ಒಂದು ಸ್ಟೀಲ್ ರೇಲಿಂಗ್ ಸಿಗದೆ ಹೋದಾಗ, ಅದೇ ಸಮಯಕ್ಕೆ ಯಾವಾಗ ಅವಳು ಆ ಕೋಚ್ನಿಂದ ಹೊರದೂಡಲ್ಪಟ್ಟಳು ಅಥವಾ ಬಿದ್ದಳು, ಬಿದ್ದಾಗ ಏನಾಗ್ತಿತ್ತು ಆ ಟ್ರೈನಲ್ಲಿ ಅಂತಂದರೆ, ಅದೇ ಸಮಯಕ್ಕೆ ಕ್ಲಾಟ್ರಿಂಗ್ ರೋರ್ ಅಂತ ಹೇಳ್ತೇವೆ. ಬಹಳ ದೊಡ್ಡದಾಗಿರ್ತಕ್ಕಂಥ ಶಬ್ದ ಬರ್ತಾ ಇತ್ತು ಟ್ರೈನ್ನಿಂದ. ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್. ಆ ಒಂದು ರೈಲಿನ ಬಹಳಷ್ಟು ದೊಡ್ಡ ಪ್ರಮಾಣದ ಶಬ್ದ ಹೊರಗಡೆ ಬರ್ತಾ ಇತ್ತು. ಅಥವಾ ನೀವು ಹಾರ್ನ್ ಅಂತ ಕರಿಬೋದು. ಅದಕ್ಕೆ ಹಾರ್ನನ್ನು ಹಿಡಿದಿದ್ರು, ಅದು ಮಫಲ್ಡ್ ಆಗ್ತಾ ಇತ್ತು. ಅದೇ ಸಮಯಕ್ಕೆ ಟ್ರೈನ್ನ ಒಂದು ಹಾರ್ನ್ ಅದು ಸೈಲೆನ್ಸ್ ಆಗ್ತಾಯಿತ್ತು, ನಿಶ್ಶಬ್ದವಾಗ್ತಾಯಿತ್ತು. ಆ ಸಮಯದಲ್ಲಿ ಅವಳು ಬಿದ್ದಳು. ಎಲ್ಲಿ ಬಿದ್ದಳು ಅಂತಂದರೆ ಗ್ರೌಂಡ್ಗೆ ಅಥವಾ ನೆಲಕ್ಕೆ ಬಿದ್ದಳು ಅಂತ ಹೇಳ್ತಾರೆ. ದ ಥಡ್ ಆಫ್ ಹರ್ ಫಾಲ್ ಅಂತ ಹೇಳ್ತಾರೆ. ಅವಳು ಬೀಳಬೇಕಾದ್ರೆ ಧಡ್ ಅಂಥೇಳಿ ಆ ಟ್ರೈನಿಂದ ಬಿದ್ದಳು ಅಂತ ಹೇಳ್ತಾರೆ. ಅಲ್ಲಿ ಅವಳು ಬಿದ್ದಾಗ ಬಂದಿರತಕ್ಕಂಥ ಒಂದು ಲೋ ಸೌಂಡ್ ಅದು. ಅದಕ್ಕೆ ನಾವಿಲ್ಲಿ ಥಡ್ ಅಂತ ಕರೀತೇವೆ. ಆಫ್ ಹರ್ ಫಾಲ್ ಆನ್ ದ ಗ್ರೌಂಡ್. ಅವಳು ನೆಲದ ಮೇಲೆ ಬಿದ್ದಳು. ಮೋರ್ ದೆನ್ ಅ ಮೀಟರ್ ಬಿಲೋ. ಅವಳು ಬಿದ್ದಿರ್ತಕ್ಕಂಥ ಸ್ಥಳ ಹೇಗೆ ಅಂತಂದರೆ 1 ಮೀಟರ್ ಒಳಗಡೆ ಬಿದ್ದಿದ್ದಳು ಅಂತ ಹೇಳ್ತಾರೆ. ಅಂದರೆ 1 ಮೀಟರ್ ಹೊರಗಡೆ ಬಿದ್ದಿದ್ದರೆ ಆ ಕಡೆ ಒಂದು ಹಳಿ ಇರ್ತಾಯಿತ್ತು, ಟ್ರ್ಯಾಕ್ಸ್ ಇರ್ತಾಯಿತ್ತು. ಅದ್ರ ಮೇಲೆ ಸಹಿತ ಏನಾಗ್ತಿತ್ತು ಅಂದರೆ ಟ್ರೈನ್ ಬರ್ತಾಯಿತ್ತು. ಹೀಗಾಗಿ ಆ ಟ್ರೈನ್ಗೆ ಸಿಕ್ಕಾಕೊಂಡ್ಬಿಡ್ತಿದ್ರು. ಆದರೆ ಅವಳು ಬಿದ್ದಿರ್ತಕ್ಕಂಥದ್ದು ಮೀಟರ್ ಬಿಲೋ ಅಂತಂದರೆ 1 ಮೀಟರ್ ಒಳಗಡೆ ಬಿದ್ದಿದ್ದಳು. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಬಿದ್ದ ತಕ್ಷಣ ಅವಳು ತನ್ನ ಒಂದು ನಾಕ್ಡ್ ಸೆನ್ಸ್ಲೆಸ್ ಅಂತ ಹೇಳ್ತಾರೆ, ಎಚ್ಚರ ತಪ್ಪುವುದು ಅಂತ ಕರೀತೇವೆ. ಸಂಪೂರ್ಣವಾಗಿ ಎಚ್ಚರ ತಪ್ಪಿದ್ದಳು ಅಂತ ಹೇಳಿ. ಆಮೇಲೆ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್. ಈ ಕಡೆಯಿಂದ ಟ್ರೈನ್ ಹೋಗ್ತಾ ಇತ್ತು ಮತ್ತು ಆ ಕಡೆಯಿಂದ ಒಂದು ಟ್ರೈನ್ ಬರ್ತಾ ಇತ್ತು. ಈ ಕಡೆಯಿಂದ ಹೋಗ್ತಕ್ಕಂಥ ಟ್ರೈನಿಂದ ಯಾರು ಬಿದ್ದಿದ್ರು ಅಂತಂದರೆ ಅಲ್ಲಿ ರೋಮಾ ತಲ್ರೇಜಾ ಅವರು ಬಿದ್ದಿದ್ದರು.
ಅದೇ ಒಂದು ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಕ್ಕಂಥದ್ದು, ಎದುರಿಗೆ ಬರ್ತಕ್ಕಂಥ ಒಂದು ಟ್ರೈನ್ ತುಂಬ ವೇಗವಾಗಿ ಬರ್ತಾ ಇತ್ತು. ಆ ಒಂದು ವೇಗವಾಗಿ ಬರ್ತಕ್ಕಂತಹ ಟ್ರೈನ್ನ ಬಾಗಿಲಿಗೆ ಅಥವಾ ಒಂದು ಕೋಚ್ನ ಬಾಗಿಲಿಗೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್, ಅಂದರೆ ಒಂದು ಬಾಗಿಲ ಸಮೀಪ ನಿಂತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಅಪೋಸಿಟಾಗಿ ಬರ್ತಾ ಇದೆಯಲ್ಲ ಆ ಒಂದು ಟ್ರೈನಿಂದ ಬರ್ತಕ್ಕಂತಹ ಒಂದು ಟ್ರೈನ್ನ ಒಂದು ಬೋಗಿಯ ಬಾಗಿಲಿಗೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ 20-year-old ಬಾಲೇಶ್ವರ ಮಿಶ್ರಾ. ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ನು ಯಾರು ಅಂತಂದರೆ 20 ವರ್ಷ ವಯಸ್ಸಿನ ಬಾಲೇಶ್ವರ ಮಿಶ್ರಾ ಅಂತಕ್ಕಂಥವ್ರು ನಿಂತ್ಕೊಂಡಿದ್ರು. ಕುಡ್ ನಾಟ್ ಬಿಲೀವ್, ಆತನಿಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನು ನೋಡಿದ್ರು ಅವರು ಅಂತಂದರೆ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಆಗ ಆತ ನೋಡಿರ್ತಕ್ಕಂಥ ದೃಶ್ಯವನ್ನು ಆತನಿಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಾಗಿತ್ತಲ್ಲಿ, ಏನು ದೃಶ್ಯ ನೋಡಿದ್ದ ಆತ ಅಂತಂದರೆ ಆ ಯಂಗ್ ವುಮನ್, ಒಂದು ಕಿರಿಯ ವಯಸ್ಸಿನ ಹೆಣ್ಣು ಮಗಳು, ಆ ಯಂಗ್ ವುಮನ್ ಇನ್ ಬ್ಲ್ಯಾಕ್ ಸಲ್ವಾರ್ ಕಮೀಜ್, ಇಲ್ಲಿ ಕಪ್ಪು ಬಣ್ಣದ ಚೂಡಿದಾರ ಧರಿಸಿಕೊಂಡಿರ್ತಕ್ಕಂತಹ ಒಂದು ಕಿರಿಯ ವಯಸ್ಸಿನ ಹೆಣ್ಣು ಮಗಳು ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್. ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್ ಅಂದರೆ ಅವಳು ಆ ಒಂದು ಟ್ರ್ಯಾಕ್ನ ಪಕ್ಕದಲ್ಲಿ ಬೀಳುವುದನ್ನು ಆತ ನೋಡಿದ್ದ. ಈತನಿಗೆ ಅದನ್ನು ನೋಡಿ ನಂಬಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಮೀನ್ ವೈಲ್ ಅಂತಂದರೆ ಏತನ್ ಮಧ್ಯ ಗ್ಯಾಪ್ಸ್ ಆ್ಯಂಡ್ ಸ್ಕ್ರೀಮ್ಸ್ ಇನಾಮಿನೇಟೆಡ್ ಫ್ರಾಮ್ ಹಿಸ್ ಕಂಪಾರ್ಟ್ಮೆಂಟ್. ಈ ದೃಶ್ಯವನ್ನು ಬಾಲೇಶ್ವರ ಮಿಶ್ರಾ ಮಾತ್ರ ನೋಡಿರಲಿಲ್ಲ. ಈ ದೃಶ್ಯವನ್ನು ಅವನ ಬೋಗಿಯಲ್ಲಿರ್ತಕ್ಕಂಥ ಇನ್ನುಳಿದ ಎಲ್ಲ ಕಮ್ಯೂಟರ್ಸ್ ಅಂದೇನು ಕರಿತೇವೆ, ಇಲ್ಲಿ ನಾವು ಏನು ಮಾಡ್ತೇವೆ, ಮೀನ್ ವಾಲ್ ಏತನ್ ಮಧ್ಯ ಗ್ಯಾಸ್ಪ್ಸ್ ಅಂತಾರೆ. ಗ್ಯಾಸ್ಪ್ಸ್ ಅಂತಂದರೆ ಏನು ಅರ್ಥ ಅಂತಂದರೆ ಒಂದು ಯಾವುದಾದ್ರೂ ಒಂದು ಘಟನೆ ನಡೆದಾಗ ನಾವು ತೆಗೆದುಕೊಳ್ತಕ್ಕಂತಹ ಆಳವಾದ ಉಸಿರು, ಡೀಪ್ ಬ್ರೆತ್ ಟೇಕನ್ ವೆನ್ ಮೇಕಿಂಗ್ ಸರ್ಪ್ರೈಸ್, ವೆನ್ ನಾವು ಆಶ್ಚರ್ಯಚಕಿತರಾದ ನಂತರದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಒಂದು ಆಳವಾದ ಉಸಿರಿಗೆ ನಾವೇನಂತ ಕರಿತಾ ಇದ್ದೇವೆ, ಗ್ಯಾಸ್ಪ್ಸ್ ಅಂತ ಕರಿತೇವೆ. ಆ್ಯಂಡ್ ಸ್ಕ್ರೀಮ್ಸ್ ಅಂದರೆ ಅರಚುವಿಕೆ ಅಂತ ಕರಿತೇವೆ, ಅರಚುವುದು ಅಂಥೇಳಿ. ಇಮ್ಯಾನೇಟೆಡ್ ಅಂತಂದರೆ ಕಮ್ ಫ್ರಾಮ್ ಅಂತ. ಇಮ್ಯಾನೇಟೆಡ್ ಅಂತಂದರೆ ಬಂದಿತು. ಎಲ್ಲಿಂದ ಬಂತು, ಏನು ಬಂತು ಅಂದರೆ ಅಲ್ಲಿರ್ತಕ್ಕಂಥ ಬಲೇಶ್ವರ ಮಿಶ್ರನ ಒಂದು ಕೋಚ್ನಲ್ಲಿರ್ತಕ್ಕಂತಹ ಎಲ್ಲ ಇನ್ನುಳಿದ ಪ್ರಯಾಣಿಕರುಗಳು ಕಮ್ಯೂಟರ್ಸ್ ಏನು ಮಾಡ್ತಾಯಿದ್ರು, ಅವರು ನಿಟ್ಟುಸಿರನ್ನು ಬಿಟ್ಟು ಮತ್ತು ಅರಚುವುದಕ್ಕೆ ಆರಂಭ ಮಾಡಿದರು. ಏನಂತ ಅಂತಂದರೆ ಫ್ರಾಮ್ ಹಿಸ್ ಕಂಪಾರ್ಟ್ಮೆಂಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವಾಯ್ಸಸ್ ಕ್ರೈಡ್ ಔಟ್. ಆ ಒಂದು ಬೋಗಿಯಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಎಲ್ಲ ಪ್ರಯಾಣಿಕರು ಹೀಗೆ ಜೋರಾಗಿ ಚೀರಿದ್ರು. ಏನಂಥೇಳಿ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಅಲ್ಲಿ ಹಳಿಯ ಪಕ್ಕದಲ್ಲಿ ಒಂದು ಹುಡುಗಿ ಅಂತ ಹೇಳಿ ಅವರು ಜೋರಾಗಿ ಅರಚಿದರು ಅಥವಾ ಚೀರಿದರು ಅಂತ ಅರ್ಥವನ್ನು ಕೊಡುತ್ತೆ. ಇನ್ನು 4ನೇ ಪ್ಯಾರಾಗ್ರಾಫನ್ನು ನೋಡೋಣ. ಇಂಪಲ್ಸಿವ್ಲಿ ಅಂತಂದರೆ ಮನಸ್ಸಿನ ಆವೇಗ ಅಂತ ಕರೀತೇವೆ. ಅಂದರೆ ಈ ದೃಶ್ಯವನ್ನು ನೋಡಿರ್ತಕ್ಕಂತಹ ಬಾಲೇಶ್ವರ ಮಿಶ್ರನಿಗೆ ಮನಸ್ಸಿನ ಆವೇಗದಲ್ಲಿ ಬಾಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ ಅಂತ ಹೇಳ್ತಾರೆ. ಹಾಗಂದರೆ ಆತ ಆ ದೃಶ್ಯವನ್ನು ನೋಡಿದ್ದ, ಆ ದೃಶ್ಯವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಬಾಲೇಶ್ವರ ಹೋದ. ಆ್ಯಂಡ್ ಗ್ರ್ಯಾಬ್ಡ್ ಅಂತಂದರೆ ಎಳೆದ ಅಥವಾ ಹಿಡಿದ ಅಂತ ಅರ್ಥವನ್ನು ಕೊಡುತ್ತೆ. ಹಿಡಿದು ಏನು ಮಾಡಿದಪ್ಪ ಅಂತಂದರೆ ಹಿಡಿದ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಅಂತಂದರೆ ಆ ಒಂದು ರೈಲಿನಲ್ಲಿ ಸಿಗ್ತಕ್ಕಂತಹ ಕೆಂಪು ಬಣ್ಣದ ತುರ್ತಾಗಿ ಉಪಯೋಗ ಮಾಡತಕ್ಕಂಥ ಒಂದು ಚೈನನ್ನು ನೋಡಿ ಅದನ್ನು ಹಿಡಿದು ಏನು ಮಾಡ್ತಾನೆ, ಆ್ಯಂಡ್ ಪುಲ್ಡ್ ಇಟ್ ಡೌನ್ ಅಂದರೆ ಅವನು ಎಳೆದ ಅಂತ ಅರ್ಥ. ಹೇಗೆ ಎಳೆದ ಅಂತಂದರೆ ಪ್ರಾಕ್ಟಿಕಲ್ ಅಂದರೆ ಯಾವುದೇ ಭರವಸೆ ಇಲ್ಲದೆ ಆತ ಆ ಒಂದು ಚೈನನ್ನು ಏನು ಮಾಡ್ತಾನೆ, ಆತ ಎಳಿತಾನೆ. ದ ಟ್ರೈನ್ ಸ್ಕ್ರೀಚ್ಡ್ ಸ್ಲೋವಿಂಗ್ ಡೌನ್. ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವರಿ ಪೇಸಸ್. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಬಟ್ ನೋ ಬಡಿ ವ್ಯಾಲ್ಯೂಯಂಟೆಡ್ ಆಫ್ಟರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್ ಅಂತ ಹೇಳ್ತಾರೆ. ಅಂದರೆ
ಇಲ್ಲಿ ಯಾವಾಗ ಆತ ಯಾವುದೇ ಭರವಸೆ ಇಲ್ಲದೆ ಆತ ಆ ಒಂದು ರೈಲಿನ ಕೆಂಪು ಬಣ್ಣದ ಚೈನನ್ನು ಎಳಿತಾನೆ. ದ ಟ್ರೈನ್ ಸ್ಕ್ರಿಚ್ಡ್. ಯಾವಾಗ ಆತ ಚೈನನ್ನು ಎಳೆದ್ಬಿಟ್ಟ ಆವಾಗ ಆ ಟ್ರೈನಿಂದ ಶಬ್ದ ಬರುತ್ತೆ. ಸ್ಕ್ರಿಚ್ಡ್ ಅಂತಕ್ಕಂಥ ಸ್ಕ್ರಿಚ್ಡ್ ಅಂತಂದರೆ ಇಲ್ಲಿ ಆ ಒಂದು ರೈಲಿನ ಕಂಬಿಗಳಿಗೂ ಅಥವಾ ರೈಲಿನ ಒಂದು ಹಳಿಗಳಿಗೂ ಮತ್ತು ಟ್ರೈನಿನ ಗಾಲಿಗಳಿಗೂ ಮಧ್ಯ ಏನು ಘರ್ಷಣೆ ನಡೀತದೆ, ಘರ್ಷಣೆ ನಡೆದಾಗ ಬರ್ತಕ್ಕಂಥ ಶಬ್ದ ಏನಿದೆ ಅದಕ್ಕೆ ನಾವಿಲ್ಲಿ ಸ್ಕ್ರೀಚರ್ ಅಂತ ಕರೀತೇವೆ. ಸ್ಲೋವಿಂಗ್ ಡೌನ್. ಈಗ ಅದು ಏನಾಗ್ತಾ ಇದೆ, ಟ್ರೈನ ನಿಧಾನವಾಗಿ ಚಲಿಸಲಿಕ್ಕೆ ಆರಂಭ ಮಾಡಿತು. ಅವನು ನಂತರ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಆಫ್ ಫುಲ್ ವರಿ ಪೇಸಸ್. ಆತ ಏನು ಮಾಡ್ತಾನೆ, ಇಲ್ಲಿ ಸಮೀಕ್ಷೆ ಮಾಡ್ತಾನೆ. ಯಾರಾದರೂ ತನ್ನ ಸಹಾಯಕ್ಕೆ ಬರ್ತಾರೇನೋ, ಆ ಹೆಣ್ಣು ಮಗಳನ್ನ ಕಾಪಾಡಲಿಕ್ಕೆ ನನ್ನೊಂದಿಗೆ ಸಹಾಯಕ್ಕೆ ಬರ್ತಾರೇನೋ ಅಂತ ಹೇಳಿ ಆತ ಸಮೀಕ್ಷೆ ಮಾಡ್ತಾನೆ. ಆದರೆ ಆ ಒಂದು ಕಂಪಾರ್ಟ್ಮೆಂಟ್ ತುಂಬ ಬರೀ ಆತನಿಗೆ ಕಂಡಿರ್ತಕ್ಕಂಥದ್ದು ವರಿ ಪಸ್ಸಸ್. ವರಿ ಇಡತಂದರೆ ತುಂಬ ಚಿಂತೆಯಲ್ಲಿರ್ತಕ್ಕಂತಹ ಒಂದು ಮುಖಗಳು ಆತನಿಗೆ ಕಾಣಿಸ್ತವೆ. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಈಗ ಎಲ್ಲರನ್ನ ಕುರಿತಾಗಿ ಆತ ಮಾತಾಡ್ತಾನೆ. ಆ ಕಂಪಾರ್ಟ್ಮೆಂಟ್ ಇರ್ತಕ್ಕಂಥ ಎಲ್ಲ ಕಮ್ಯೂಟರ್ಸ್ ಕುರಿತಾಗಿ ಆತ ಮಾತಾಡ್ತಾನೆ. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಬನ್ನಿ ಅವಳಿಗೆ ಸಹಾಯ ಮಾಡೋಣ ಬನ್ನಿ ಅಂತ ಕರೀತಾನೆ. ಹಿ ಶೌಟೆಡ್. ಆತ ಈ ರೀತಿಯಾಗಿ ಚೀರಿದ ಅಥವಾ ಈ ರೀತಿಯಾಗಿ ಕೂಗಿದ. ಬಟ್ ನೋ ಬಡಿ ವ್ಯಾಲ್ಯೂಂಟರ್ಡ್. ಆದರೆ ಯಾರೊಬ್ಬರು ಸ್ವಯಂ ಇಚ್ಛೆಯಿಂದ ಬರಲಿಲ್ಲ, ಸ್ವ ಇಚ್ಛೆಯಿಂದ ಯಾರೂ ಬರೋದಕ್ಕೆ ತಯಾರಿರಲಿಲ್ಲ. ಯಾಕೆ ಬರೋದಕ್ಕೆ ತಯಾರಿರಲಿಲ್ಲ ಅಂತಂದರೆ ಅಫ್ರೇಡ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಅವರು ಇಂತಹ ಕೆಲವೊಂದಿಷ್ಟು ದೂರುಗಳಲ್ಲಿ ಅಥವಾ ಕೇಸ್ಗಳಲ್ಲಿ ಅವರು ಹೊರಗೊಳ್ಳುವುದಕ್ಕೆ ಅಥವಾ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೆ ಅವರು ಹೆದರ್ತಾ ಇದ್ದರು. ಅಫ್ರೇಡ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ ಹ್ಯಾಪ್ಸ್. ಯಾಕೆ ಅಂತಂದರೆ ಅದು ಆ ಒಂದು ಕೇಸ್ನಲ್ಲಿ ಅಥವಾ ಆ ಒಂದು ದೂರಿನಲ್ಲಿ ಇನ್ವಾಲ್ವ್ ಆಗುವುದು ಅಥವಾ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಅವರಿಗೆ ಅನಾನುಕೂಲದ ಒಂದು ಸಂಗತಿಯಾಗಿತ್ತು. ಆ ಕಾರಣಕ್ಕಾಗಿ ಅವರ್ಯಾರು ಇದರಲ್ಲಿ ಪಾಲ್ಗೊಳ್ಳಲಿಲ್ಲ. His heart hammering his chest, Baleshwara showed himself to the door and jumped off the still moving train. As he landed on the ground, a burst of pain shot up in his ankle, but there was no real damage. He got up to find part of his old rubber slipper sole torn off as a result of his fall. But Baleshwara started to sprint back between the tracks as his train picked up speed again and disappeared. ಸೊ ಈ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂಥೇಳಿ ಈಗ ನೋಡೋಣ. ಹೀಸ್ ಹಾರ್ಟ್ ಅಂತಂದರೆ ಬಾಲೇಶ್ವರ ಮಿಶ್ರಾ ಅವರ ಒಂದು ಹೃದಯ. ಹ್ಯಾಮ್ರಿಂಗ್ ಹಿಸ್ ಚೆಸ್ಟ್, ಅವರ ಹೃದಯಕ್ಕೆ ಚೆಸ್ಟ್ ಅಂದರೆ ಇದೇ ಭಾಗಕ್ಕೆ ಬಂದು ಹೊಡಿತಾ ಇತ್ತು. ಅವರ ಹೃದಯ ಅವರ ಎದೆಯ ಭಾಗಕ್ಕೆ ಬಂದು ಹೊಡಿತಾ ಇತ್ತು. ಯಾಕಂದರೆ ಆ ದೃಶ್ಯವನ್ನು ನೋಡಿದ್ರಲ್ಲ, ಆ ಹೆಣ್ಣುಮಗಳು ಬೀಳುವುದನ್ನು, ಆ ಒಂದು ದೃಶ್ಯಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಅವರಲ್ಲಿ ಆ ರೀತಿ ಫೀಲ್ ಬರ್ತಾ ಇತ್ತು, ಆ ರೀತಿಯಂಥ ಅನುಭವ ಆಗ್ತಾ ಇತ್ತು. ಬಾಲೇಶ್ವರ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್. ಈಗ ಅವರು ರೆಡ್ ಎಮರ್ಜೆನ್ಸಿ ಚೈನನ್ನು ಎಳಿಲಿಕ್ಕಾಗಿ ಏನು ಮಾಡಿದರು ಅಂತಂದರೆ ಟ್ರೈನನ್ನು ಒಳಗಡೆ ಹೋಗಿದ್ದರು. ಈಗ ವಾಪಸ್ ಮತ್ತೆ ಹೊರಗಡೆ ಬರ್ತಾ ಇದ್ದಾರೆ. ಬಾಲೇಶ್ವರ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್ ಅಂತಂತಂದರೆ ಇಲ್ಲಿ ಅವರು ತಮ್ಮನ್ನು ತಾವು ನೂಕಿಕೊಂಡು, ಶೋಡ್ ಅಂತಂದರೆ ಇಲ್ಲಿ ಜೋರಾಗಿ ತಮ್ಮನ್ನು ತಾವು ನೂಕಿಕೊಂಡು ಬಾಗಿಲ ಹತ್ತಿರ ಬರ್ತಾ ಇದ್ದಾರೆ. ಬಾಲೇಶ್ವರ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್ ಆ್ಯಂಡ್ ಜಂಪ್ಡ್ ಆಫ್. ಬಾಗಿಲ ಬಳಿ ಬಂದು ಏನು ಮಾಡ್ತಾರೆ, ಅಲ್ಲಿಂದ ಜಿಗಿದು ಬಿಡ್ತಾರೆ, ಟ್ರೈನಿಂದ ಜಿಗಿದು ಬಿಡ್ತಾರೆ. ಸ್ಟಿಲ್ ಮೂವಿಂಗ್ ಟ್ರೈನ್, ಇನ್ನೂ ಟ್ರೈನ್ ಅವರೇನು ಚಲಿಸ್ತಾ ಇರ್ತಕ್ಕಂಥ ಟ್ರೈನ್ ಇದೆ ಅಥವಾ ಅವ್ರು ಪ್ರಯಾಣ ಮಾಡ್ತಕ್ಕಂಥ ಟ್ರೈನ್ ಇನ್ನೂ ಚಲಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿಂದ ಜಿಗಿದು ಬಿಟ್ಟರು ಆ ಟ್ರೈನಿಂದ. ಆ್ಯಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಆತ ಭೂಮಿಗೆ ಹೋಗಿ ಮುಟ್ಟುವುದರಲ್ಲಿ ಅ ಬರ್ಸ್ಟ್ ಆಫ್ ಪೇನ್ ಶಾರ್ಟ್ ಆಫ್ ಹೀಸ್ ಆ್ಯಂಕಲ್. ಅವರ ಜಿಗಿದ ಪರಿಣಾಮವಾಗಿ ಅವರ ಒಂದು ಪಾದದ ಕಣಕಾಲು ಅಂತ ಕರಿತೇವೆ, ಆ್ಯಂಕಲ್ ಅಂದರೆ ಕಣಕಾಲು ಅಂತ ಕರಿತೇವೆ, ಆ ಕಣಕಾಲಿನಲ್ಲಿ ಒಂದಿಷ್ಟು ನೋವು ಉಂಟಾಯಿತು ಅಂತ ಹೇಳ್ತಾರೆ. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಹಾಗಂದ ಮಾತ್ರಕ್ಕೆ ಅದೇನು ಭಾಳ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಏನೂ ಆಗಿರಲಿಲ್ಲ. ಅಂದರೆ ಯಾವ ಥರದ ಒಂದು ಅವಯವಗಳಿಗೆ ಏನು ತೊಂದರೆ ಆಗಿರಲಿಲ್ಲ. ಜಿಗಿದ ಪರಿಣಾಮವಾಗಿ ಒಂದಿಷ್ಟು ಆ್ಯಂಕಲಲ್ಲಿ ನೋವು ಕಾಣಿಸ್ಕೊಂಡಿತ್ತು ಅಷ್ಟೇ ಅಂತ ಹೇಳ್ತಾರೆ. ಹಿ ಗಾಟ್ ಆಫ್ ಟು ಫೈಂಡ್ ಪಾರ್ಟ್ ಆಫ್ ಹೀಸ್ ಓಲ್ಡ್ ರಬ್ಬರ್ ಸ್ಲೀಪರ್ಸ್.
ಆತ ಏನು ಜಿಗಿದಿದ್ನಲ್ಲ ಜಿಗದು ಏನು ಮಾಡಿದ್ರು ಅವರು ಆ ಒಂದು ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿದ್ರಲ್ಲ ಅವ್ರಿಗೆ ಹೇಳ್ತಾರೆ ಅವರು ಈ ಗಾಟ್ ಆಫ್ ಅಂದರೆ ಹೇಳ್ತಾರೆ. ಟು ಫೈಂಡ್ ಎದಕ್ಕೆ ಹೇಳ್ತಾನೆ ಅಂತಂದರೆ ಟು ಫೈಂಡ್ ಹುಡುಕಲು. ಟು ಫೈಂಡ್ ಅನ್ನೋದು ಇನ್ಫಿನಿಟಿವ್, ಇದನ್ನು ಒಂದು ಅಂಕಕ್ಕೆ ನಿಮಗೆ ಕೇಳಲಾಗುತ್ತೆ. ಏನನ್ನು ಹುಡುಕ್ಲಿಕ್ಕೆ ಅವರು ತಯಾರಾದರು ಅಂತಂದರೆ ಹೀಸ್ ಓಲ್ಡ್ ರಬ್ಬರ್ ಸ್ಲೀಪರ್ ಸೋಲ್. ಜಿಗಿದ ಪರಿಣಾಮವಾಗಿ ಅವರು ಧರಿಸ್ಕೊಂಡಿರ್ತಕ್ಕಂತಹ ಸ್ಲೀಪರ್ನ ಸೋಲ್ ಏನಾಗಿತ್ತು ಅಂದರೆ ಟಾರ್ನ್ ಆಫ್, ಕಟ್ ಆಗಿಬಿಟ್ಟಿತ್ತು ಅಥವಾ ಹರಿದು ಹೋಗಿಬಿಟ್ಟಿತ್ತು. ಆ್ಯಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್, ಆತ ಬಿದ್ದ ಪರಿಣಾಮವಾಗಿ ಅದು ಕಿತ್ಕೊಂಡು ಹೋಗಿಬಿಟ್ಟಿತ್ತು. ಬಟ್ ಬಾಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್. ಈಗ ಬಾಲೇಶ್ವರ ಏನು ಮಾಡ್ತಾರೆ ಅಂದರೆ ಒಂದು ರೀತಿಯ ವೇಗದ ಓಟವನ್ನು ಮಾಡ್ತಾರೆ. ಬಟ್ ಬಾಲೇಶ್ವರ ಸ್ಟಾರ್ಟೆಡ್ ಅಂದರೆ ಆರಂಭಿಸಿದರು. ಏನು ಆರಂಭಿಸಿದರು ಅಂತಂದರೆ ಟು ಸ್ಪ್ರಿಂಟ್ ಬ್ಯಾಕ್ ಅಂತಂದರೆ ಒಂದು ವಿಧದ ವೇಗದ ಓಟವನ್ನು ಆರಂಭಿಸಿದರು. ಬ್ಯಾಕ್ ಅಂದರೆ ಹಿಂದ್ಗಡೆ ಓಡ್ಲಿಕ್ಕತ್ತರು ಅವರು ಅಂಥೇಳಿ. ಹಿಂದೆ, ಮುಂದೆ ಓಡ್ತಾ ಇಲ್ಲ, ಹಿಂದೆ. ಯಾಕಂದರೆ ಈಗ ಟ್ರೈನ್ ಸಾಕಷ್ಟು ಮುಂದೆ ಬಂದಿತ್ತು, ಹಾಗಾಗಿ ಅವರು ರೋಮಥಲರ್ಜಿ ಬಿದ್ದಿರ್ತಕ್ಕಂಥದ್ದು ಹಿಂದೆ. ಆ ಕಾರಣಕ್ಕೆ ಅವರು ಹಿಂದಕ್ಕೆ ಓಡೋದಕ್ಕೆ ಆರಂಭ ಮಾಡಿದರು. ದ ಟ್ರ್ಯಾಕ್ಸ್ ಆ್ಯಸ್ ಇಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಅವರು ಜಿಗಿತಿರುವಂತೆ ಅವರ ಟ್ರೈನ್ ಏನು ಮಾಡುತ್ತೆ, ತನ್ನ ಒಂದು ವೇಗವನ್ನು ಹೆಚ್ಚಿಗೆ ಮಾಡಿಕೊಂಡು ಅದು ಕಣ್ಮರೆಯಾಗುತ್ತದೆ ಅಂತ ಹೇಳ್ತಾರೆ. ಟ್ರೈನಿಂದ ಜಿಗಿದ್ರು, ಆ ಟ್ರೈನ್ ಮುಂದೆ ಹೋಗ್ಬಿಡ್ತು, ಇವರು ಹಿಂದಕ್ಕೆ ಓಡ್ಕೊಂಡು ಬಂದರು ಅಂತ ಹೇಳ್ತಾರೆ. ಓಡ್ಕೊಂಡು ಬರ್ತಾ ಇದ್ದಾರೆ. ಈಗ ನೋಡೋಣ ಏನಾಗುತ್ತೆ ಮುಂದೆ ಅಂಥೇಳಿ. ಬಾಲೇಶ್ವರ ವಾಸ್ ಸೋ ಫಾರ್ ಅವೇ ಫ್ರಾಮ್ ರೋಮಾ. ಈಗ ಏನು ಬಾಲೇಶ್ವರ ಮಿಶ್ರ ಅವರು ಜಿಗಿದಿದ್ದಾರಲ್ಲ ಟ್ರೈನಿಂದ, ಆ ಸ್ಥಳದಿಂದ ರೋಮ ಇರತಕ್ಕಂಥ ಸ್ಥಳಕ್ಕೂ ಬಹಳ ದೂರ ಆಗಿದೆ. ಅದಕ್ಕೆ ಹೇಳ್ತಾರಿಲ್ಲ ಅವರು, ಬಾಲೇಶ್ವರ ವಾಸ್ ಸೋ ಫಾರ್ ಅವೇ ಫ್ರಾಮ್ ರೋಮಾ ಹಿ ಕುಡ್ ನಾಟ್ ಸಿ ಹರ್. ಆತ ಜಿಗಿದಿರ್ತಕ್ಕಂಥ ಸ್ಥಳದಿಂದ ರೋಮನ ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅಷ್ಟೊಂದು ದೂರದಲ್ಲಿ ಅವ ಇದ್ದ ಮತ್ತು ಅವಳು ಇದ್ದಳು ಅಂತ ಹೇಳ್ತಾರೆ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಆತ ಅಂದ್ಕೊಳ್ತಾನೆ, ಆತ ಈ ರೀತಿ ಭಾವಿಸ್ತಾನೆ, ನಾನು ಇನ್ನೂ ಬಹಳಷ್ಟು ತಡ ಮಾಡಬಾರ್ದು. ಐ ಆಮ್ ನಾಟ್ ಟೂ ಲೇಟ್ ಅಂತಂದರೆ ನಾನು ಇನ್ನೂ ತಡ ಮಾಡಬಾರ್ದು. ಹಿ ಥಾಟ್, ಈ ರೀತಿ ಭಾವಿಸ್ತಾನೆ ಆತ. ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಅಂದರೆ ಉಸಿರಾಟ ಕ್ರಿಯೆಯನ್ನು ಭಾಳ ಜೋರಾಗಿ ಮಾಡ್ತಾ, ಓಡಿದಾಗ ಹೇಗೆ ಉಸಿರಾಟ ಕ್ರಿಯೆ ನಮ್ದು ಆಗುತ್ತಲ್ಲ ಆ ರೀತಿಯಾಗಿ ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಅಂದರೆ ವೇಗವಾದ ಉಸಿರಾಟವನ್ನು ಮಾಡ್ತಾ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಕೆಲವು ನಿಮಿಷಗಳ ಓಟದ ನಂತರ, ಹಿ ಫೌಂಡ್ ಹರ್ ಸ್ಪ್ಯಾರಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಈಗೇನು ಮಾಡ್ತಾನೆ, ಹಿ ಫೌಂಡ್ ಹರ್, ಆತ ಅವಳನ್ನು ಕಂಡುಕೊಳ್ಳುತ್ತಾನೆ. ಎಲ್ಲಿ ಕಂಡುಕೊಳ್ತಾನೆ, ಒಂದು ಟ್ರ್ಯಾಕ್ನ ಪಕ್ಕದಲ್ಲಿ ಅಥವಾ ಹಳಿಯ ಪಕ್ಕದಲ್ಲಿ ಅವಳನ್ನು ನೋಡ್ತಾನೆ. ಅವರು ಸ್ಪ್ಯಾರಲ್ಡ್ ಬೈ ಸೈಡ್ ಆಫ್ ದಿ ಟ್ರ್ಯಾಕ್ಸ್ ಅಂತ. ಸ್ಪ್ಯಾರಲ್ಡ್ ಅಂತಂದರೆ ಇಲ್ಲಿ ಅರ್ಥ ಏನಾಗುತ್ತೆ ಅಂದರೆ ಅವಳು ಬೀಳುವಾಗ ಯಾವ ಒಂದು ಸ್ಥಿತಿಲಿದ್ದರೋ ಅದೇ ರೀತಿ ಸ್ಥಿತಿಯಲ್ಲಿ ಆಕೆ ಟ್ರೈನಿಂದ ಯಾವ ರೀತಿ ಕೈ ಮೇಲೆ ಮಾಡಿದ್ರಲ್ಲ ಅದೇ ಸ್ಥಿತಿಯೊಳಗೆ. ಸ್ಪ್ಯಾರಲ್ಡ್ ಅಂದರೆ ಇಲ್ಲಿ ಚಾಚಿಕೊಂಡು ಅಂತ ಅರ್ಥವನ್ನು ಕೊಡುತ್ತೆ, ಲೇಸ್ ಟಚ್ಡ್ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಆ ರೀತಿಯಾಗಿ ಅವಳು ಅಲ್ಲಿ ಬಿದ್ದಿದ್ದಳು ಒಂದು ಹಳಿಗಳ ಪಕ್ಕದಲ್ಲಿ. ಈತ ಹೋದ ತಕ್ಷಣ ಏನು ಮಾಡ್ತಾನೆ ಅಲ್ಲಿ, ಬೆಹೆಂಜಿ ಆಫ್ ಟೀಕ್ ಹೈ. ಹೋದ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾನೆ, ಸಹೋದರಿ ನೀನು ಆರಾಮಿದೆಯಾ ಅಂತ ಕೇಳ್ತಾನೆ. ಈ ಆಸ್ಕ್ಡ್ ಸಿಸ್ಟರ್ ಆರ್ ಯು ಓಕೆ ಅಂತ ಕೇಳ್ತಾನೆ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಅಲ್ಲಿ ಯಾವುದೇ ಉತ್ತರ ಬರೋದಿಲ್ಲ, ಯಾವುದೇ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಶಿ ಈಸ್ ನಾಟ್ ಸೆನ್ಸ್ಲೆಸ್, ಅವಳೀಗ ಎಚ್ಚರ ತಪ್ಪಿದ್ದಾಳೆ, ಅದಕ್ಕಾಗಿ ಯಾವುದೇ ಉತ್ತರ ಕೊಡೋದಿಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್, ಆ ಒಂದು ಸ್ಥಳದಲ್ಲಿ ಯಾವುದೇ ಸಹಾಯವು ಸಹಿತ ಕಂಡು ಬರೋದಿಲ್ಲ ಅಥವಾ ಸಿಗೋದಿಲ್ಲ. ದೇ ವೇರ್ ಅಲೋನ್ ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್. ಈಗ ಅವರಿಬ್ಬರು, ಬಾಲೇಶ್ವರ ಮತ್ತು ಆ ರೋಮ, ಇವರಿಬ್ಬರು ಏನು ಮಾಡಿದಾರಪ್ಪ ಅಂದರೆ ಎರಡು ಸ್ಟೇಷನ್ಗಳ ಮಧ್ಯ ಅವರು ಏಕಾಂಗಿಯಾಗಿದ್ದಾರೆ. 5 ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಠಾಣೆ ಡಿಸ್ಟ್ರಿಕ್ಟ್. ಅವರು ಠಾಣೆ ಡಿಸ್ಟ್ರಿಕ್ನಿಂದ 5 ಕಿಲೋಮೀಟರ್ ದೂರದಲ್ಲಿ. ವಿಚ್ ಬೋರ್ಡರ್ಸ್ ಮುಂಬೈ, ಯಾರು ಮುಂಬೈನ ಬೋರ್ಡರ್ಸ್ ಆಗಿದ್ದಾರೆ, ಯಾರು ಮುಂಬೈನಲ್ಲಿ ನೆಲೆಸಿದ್ದಾರೆ, ಅವರು ಈಗ ಠಾಣೆ ಡಿಸ್ಟ್ರಿಕ್ನಿಂದ 5 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತ ಇಲ್ಲಿ ಹೇಳಲಾಗುತ್ತೆ. ಇನ್ನು 7ನೇ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಅಂಥೇಳಿ ನೋಡೋಣ. ಬಾಲೇಶ್ವರ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗ್ಯಾಶ್ ಬಿಹೈಂಡ್ ದ ಯಂಗ್ ಅಂತ ಹೇಳ್ತಾರೆ. ಬಾಲೇಶ್ವರ ನೋಡಬಹುದಾಗಿತ್ತು, ಏನು ನೋಡಬಹುದಾಗಿತ್ತು ಅಂದರೆ ಬ್ಲಡ್ ಫ್ಲೋಯಿಂಗ್, ರಕ್ತ ಹರಿಯುವುದನ್ನು ನೋಡ್ಬೋದಾಗಿತ್ತು. ಎಲ್ಲಿಂದ ಅಂದರೆ ಔಟ್ ಆಫ್ ಅ ಗ್ಯಾಶ್. ಗ್ಯಾಶ್ ಅಂತಂದರೆ ಇಲ್ಲಿ ಅ ಡೀಪ್ ಕಟ್ ಅಂತ ಹೇಳ್ತೇವೆ, ಒಂದು ಆಳವಾಗಿ ಅಲ್ಲಿ
ಕಟ್ ಆಗಿತ್ತು, ಕತ್ತರಿಸಲಾಗಿತ್ತು. ಹೇಗೆ ಅಂತಂದರೆ ಆ ರೈಲ್ವೆಯ ಒಂದು ಯಾವುದೋ ಕಲ್ಲು ಜೋರಾಗಿ ತಲೆಗೇನಾಗಿತ್ತು ಅಂದರೆ ಹತ್ತಿಬಿಟ್ಟು ಅಲ್ಲಿ ಸ್ಥಳದಲ್ಲಿ ಕಟ್ ಆಗಿತ್ತು ಅಂತ ಹೇಳ್ತಾರೆ. ಗ್ಯಾಶ್ ಬಿಹೈಂಡ್ ದ ಯಂಗ್, ಆ ಕಿರಿಯ ವಯಸ್ಸಿನ ಹೆಣ್ಣು ಮಗಳ ತಲೆಯ ಹಿಂದ್ಗಡೆ ಅಲ್ಲಿ ಒಂದಿಷ್ಟು ಏನಾಗಿತ್ತು ಅಂದರೆ ಕಟ್ ಆಗಿತ್ತು, ಅಥವಾ ಸ್ಕಿನ್ ಆಗಿ ಏನಾಗಿತ್ತು ಅಂದರೆ ಅಲ್ಲಿ ಕಟ್ ಆಗಿತ್ತು ಅಂತ ಹೇಳ್ತಾರೆ. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, ಆತ ಮೊದಲು ಏನು ಮಾಡ್ತಾನೆ ಅಂದರೆ ಒಂದು ನಿಶಬ್ದವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ, ಹಿ ಲಿಫ್ಟೆಡ್ ದ 5 foot 2, ಆತ ಅವಳು ಎಷ್ಟು ಎತ್ತರ ಇದ್ದಳು ಅಂತಂದರೆ 5 foot 2 inch ಇದ್ದಳು. ಅದಕ್ಕಾಗಿ ಹಿ ಲಿಫ್ಟೆಡ್ ಅಂದರೆ ಎತ್ತಿಕೊಂಡ. 5 ಫೂಟ್ 2 ಇಂಚ್ ಇರ್ತಕ್ಕಂತಹ ಆ ಹೆಣ್ಣು ಮಗಳನ್ನ ಎತ್ಕೊಳ್ತಾನೆ. ಅವಳು ಇರ್ತಕ್ಕಂಥದ್ದು ವೇಟ್ ಎಷ್ಟು ಅಂದರೆ 50 kg, 50 ಕಿಲೋ. ರೋಮಾ ಜಿಂಜರ್ಲಿ ಅಂತಂದರೆ ಇಲ್ಲಿ ನರ್ವಸ್ಲಿ ಅಂತ ಅರ್ಥ ಆಗುತ್ತೆ. ಭಾಳ ನರ್ವಸ್ ಆಗಿ ಅವಳು ಎತ್ಕೋತಾ, ಯಾಕಂದರೆ 50 kg ಎಲ್ಲ ಭಾರ ತುಂಬ ಎತ್ಕೋತಾನೆ. ಆ್ಯಂಡ್ ಮೇಡ್ ಹೀಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಮತ್ತು ಆತ ಏನು ಮಾಡ್ತಾನೆ ಅಂತಂದರೆ ಮೇಡ್ ಹೀಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಮೊದಲು ಆತ ಒಂದು ಹಳಿಗಳನ್ನ ದಾಡ್ತಾನೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್, ಯಾವ್ದಾದ್ರು ಟ್ರೈನ್ ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಅದು ಸಹಜವಾಗಿ ಏನು ಮಾಡ್ತಾನೆ ಅಂತಂದರೆ ಆ ಹಳಿಗಳನ್ನು ದಾಟಿ ಹೋಗ್ತಾ ಇರ್ತಾನೆ. ಅದು ಯಾವ ಕಡೆ ಹೋಗ್ತಾ ಇದ್ದಾನೆ ಅಂತಂದರೆ ಸರ್ಚಿಂಗ್ ಫಾರ್ ಅ ವೇ ಔಟ್, ಅಲ್ಲಿಂದ ದಾಟಿ ರಸ್ತೆ ಮಾರ್ಗವನ್ನು ನೋಡ್ತಾ ಇದ್ದಾನೆ. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬ್ರಿ, ಅವೇನು ಮಾಡ್ತಾನಪ್ಪ ಅಂದರೆ ಈತ ದಾಟಿ ಹೋಗ್ತಾನೆ. ಥ್ರೂ ಅಂದರೆ ಮೂಲಕ, ಸಮ್ ಶ್ರಬ್ರಿ ಅಂತಂದರೆ ಗಿಡ ಗಂಟೆಗಳಿರ್ತಕ್ಕಂಥ ಪ್ರದೇಶವನ್ನು ದಾಟಿ ಹೋಗ್ತಾನೆ. ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್, ಮತ್ತು ಆತ ವಾಹನಗಳ ಶಬ್ದ ಬರತಕ್ಕಂಥ ದಿಕ್ಕಿನ ಕಡೆಗೆ ಸಾಗ್ತಾನೆ. ಹಿ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್, ಎಲ್ಲಿವರೆಗೆ ಹಾಗೆ ಸಾಗ್ತಾನೆ ಅಂತಂದರೆ ಆತನಿಗೆ ರೋಡ್ ಸಿಗುವವರೆಗೂ ಆ ವಾಹನಗಳ ಶಬ್ದ ಎಲ್ಲಿ ಬರ್ತಾ ಇದೆ ಅನ್ನೋದನ್ನು ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ರಸ್ತೆಗೆ ಹೋದ ನಂತರ ಹೀಗೆ ಹೇಳ್ತಾನೆ, ಮೈ ಸಿಸ್ಟರ್ ಈಸ್ ಇಂಜುವರ್ಡ್, ನನ್ನ ಸಹೋದರಿಗೆ ಗಾಯಗೊಂಡಿದ್ದಾಳೆ. ಹಿ ಇಂಪ್ಲೋರ್ಡ್ ಮೀನ್ಸ್ ರಿಕ್ವೆಸ್ಟೆಡ್ ಅಂತಂದರೆ ಆತ ಅಲ್ಲಿ ಹೋಗ್ತಕ್ಕಂಥ ಮೋಟ್ರಿಸ್ಟ್ಗಳಿಗೆ ಅಥವಾ ವಾಹನ ಸವಾರರಿಗೆ ವಿನಂತಿ ಮಾಡಿಕೊಳ್ತಾನೆ. ಹೂ ಡ್ರೋ ಬೈ, ಯಾರಲ್ಲಿ ವಾಹನ ಚಲಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರಿಗೆ ವಿನಂತಿ ಮಾಡ್ಕೊಳ್ತಾನೆ. ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಿ. ಟೇಕ್ ಹರ್ ಟು ಅ ಹಾಸ್ಪಿಟಲ್, ಅವಳನ್ನು ಹಾಸ್ಪಿಟಲ್ ತೆಗೆದುಕೊಂಡು ಹೋಗೋಕ್ಕೆ ಸಹಾಯ ಮಾಡಿ. ಬಟ್ ನೋ ಒನ್ ಸ್ಟಾಪ್ಡ್, ಆದರೆ ಯಾರೊಬ್ಬರು ಸ್ಟಾಪ್ ಮಾಡಲಿಲ್ಲ, ವೆಹಿಕಲನ್ನು ತರಬಲಿಲ್ಲ, ಗಾಡಿಗಳನ್ನು ನಿಲ್ಲಿಸಲಿಲ್ಲ ಅಂತ ಹೇಳ್ತಾರೆ. ಇನ್ನು 8ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ದ್ಯಾಟ್ ಮಾರ್ನಿಂಗ್ ಆನ್ December 10, 2010, ಇಟ್ ಮೀನ್ಸ್, ಇದರ ಅರ್ಥ ಏನು ಅಂತಂದರೆ ಈ ಘಟನೆ ನಡೆದಿರ್ತಕ್ಕಂಥದ್ದು 2010ನೇ ಇಸ್ವಿ ಡಿಸೆಂಬರ್ 10ನೇ ತಾರೀಕಿನಂದು ಈ ಘಟನೆ ನಡೆಯುತ್ತೆ. ದ ಮಾರ್ನಿಂಗ್ ಆನ್ December 10, 2000, ಫ್ರೈಡೇ, ರೋಮಾ ತಲ್ರೇಜಾ ಅರೈವ್ಡ್ ಆಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ. ಈಗ ಇಲ್ಲಿ ನಿಮಗೆ ಏನು ಮಾಡ್ತಾರೆ, ರೋಮಾ ತಲ್ರೇಜಾ ಅವರ ಬಗ್ಗೆ ಮತ್ತು ಬಾಲೇಶ್ವರ ಮಿಶ್ರಾ ಅವರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು 8 ಮತ್ತು 9ನೇ ಪ್ಯಾರಾಗ್ರಾಫ್ನಲ್ಲಿ ಕೊಡ್ತಾ ಸಾಕ್ತಾ ಇದ್ದಾರೆ. ಬನ್ನಿ ನೋಡೋಣ. ದ್ಯಾಟ್ ಮಾರ್ನಿಂಗ್, ಆ ದಿನ, ಯಾವತ್ತು ಆಕ್ಸಿಡೆಂಟ್ ಆಯ್ತಲ್ಲ ಟ್ರೈನಿಂದ ರೋಮಾ ತಲ್ರೇಜಾ ಬಿದ್ರಲ್ಲ ಆ ದಿನ ಮುಂಜಾನೆ December 10, 2010ರಲ್ಲಿ ಫ್ರೈಡೇ, ರೋಮಾ ತಲ್ರೇಜಾ ಅರೈವ್ಡ್ ಅಂದರೆ ಆಗಮಿಸಿದ್ದರು. ಆಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ, ಇನ್ನು ಬೆಳಗಿನ ಜಾವ ಬೇಗನೆ ಅವರು ಬಂದಿದ್ದರು. ದ BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ, ಅವರು BCom ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅನ್ನುವಂಥ ಪದವಿಯನ್ನು ಪಡ್ಕೊಂಡಿದ್ದರು. ಫ್ರಮ್ ಪುಣೆಯಲ್ಲಿ ಅವರು ಕಲ್ತಿದ್ದರು. ಹ್ಯಾಡ್ ಬಿನ್ ವರ್ಕಿಂಗ್ ದೇರ್ ಫಾರ್ 2 years, ಈಗ ಆ ಕಾಲ್ ಸೆಂಟರ್ನಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿ 2 ವರ್ಷ ಆಯಿತು. ಲವಿಂಗ್ ಹರ್ ಜಾಬ್, ತನ್ನ ಒಂದು ಕೆಲಸವನ್ನು ತುಂಬ ಇಷ್ಟಪಡ್ತಾ ಇದ್ದರು. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್, ಮತ್ತು ಇಲ್ಲಿ ಕಸ್ಟಮರ್ ಜೊತೆಗೆ ಒಳ್ಳೆ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು, ಅವ್ರನ್ನ ಸಂಪರ್ಕಿಸ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾಯಿದ್ರು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್, ಮತ್ತು ಹೊಸ ಸ್ನೇಹಿತರನ್ನು ಅಲ್ಲಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಆಫ್ಟರ್ ವರ್ಕ್ ಅಂದರೆ ಕೆಲಸ ಮುಗಿದ ನಂತರ, ಶಿ ವೆಂಟ್ ಟು ದ ಕೆಫ್ಟೇರಿಯಾ, ಅವರು ಕೆಲಸ ಮುಗಿದ ನಂತರ ಚಹಾದ ಅಂಗಡಿಗೆ ಹೋಗ್ತಾಯಿದ್ರು. ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಆ ಹೋಟೆಲ್ಗೆ ಹೋದಾಗ ಏನು ಮಾಡ್ತಾಯಿದ್ರು ಅಂದರೆ ಅವರ ಸ್ನೇಹಿತರು ಜೋಕ್ ಮಾಡ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು, ನಗ್ತಾಯಿದ್ರು. ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್, ಮತ್ತು ವಾರದ ಕೊನೆಗೆ ಎಲ್ಲಿ ಹೋಗಬೇಕು ಅನ್ನೋದನ್ನು ಯೋಜನೆಯನ್ನು ಮಾಡ್ತಾಯಿದ್ರು. ದೆನ್, ಇದಾದ ನಂತರ
ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಅವಳು ಶಿಫ್ಟ್ ಮುಗಿದ ತಕ್ಷಣ ಏನು ಮಾಡ್ತಿದ್ದಂದರೆ ಒಬ್ಬಟ್ಟಿಯಾಗಿ ಅವಳು ತನ್ನ ಮನೆ ಕಡೆಗೆ ಹೋಗ್ತಾ ಇದ್ದಳು. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ಇವತ್ತು ಯಾವ ವಿಚಾರವನ್ನು ಇಟ್ಕೊಂಡು ಅವಳು ಬೇಗನೆ ಮನೆಗೆ ಹೋಗ್ತಾ ಇದ್ರು ಅಂತಂದರೆ, ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಫರ್ ಅಂದರೆ ರಾತ್ರಿ ಊಟ ಅಂಥೇಳಿ, ವಿತ್ ಹರ್ ಪೇರೆಂಟ್ಸ್ ತನ್ನ ಒಂದು ತಂದೆ ತಾಯಿಯೊಂದಿಗೆ ಮತ್ತು ಸಹೋದರನೊಂದಿಗೆ ಊಟ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಅವಳು ಬೇಗನೆ ಹೋಗ್ತಾ ಇದ್ದಳು. ಆ್ಯಂಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಪಿಯಾನ್ಸಿ ವಿಜಯ್. ಮತ್ತು ಈಗಾಗಲೇ ಅವರಿಗೆ ಮದುವೆ ನಿಶ್ಚಯ ಆಗಿತ್ತು. ಆ ನಿಶ್ಚಿತ ವರ ಯಾರು ಅಂತಂದರೆ ಪಿಯಾನ್ಸೆ ವಿಜಯ್ ಅಂತಕ್ಕಂಥವ್ರು. ಆ ವಿಜಯರೊಂದಿಗೆ ಫೋನ್ ಚಾಟ್ ಮಾಡ್ತಾ ಅವರು ಸಾಕ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ಬಾಲೇಶ್ವರ ಮಿಶ್ರನ ಕಥೆ ಏನು ಅಂಥೇಳಿ ನೋಡೋಣ. ಬಾಲೇಶ್ವರ ಮಿಶ್ರ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಬಾಲೇಶ್ವರ ಮಿಶ್ರ ಅವರು ಒಂದು ವಿಭಿನ್ನವಾಗಿರ್ತಕ್ಕಂಥ ಕಥೆಯನ್ನು ಹೊಂದಿದ್ದಾರೆ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಾಮ್ ಮಿರ್ಜಾಪುರ್. ಇವರು ಲ್ಯಾಂಕಿ ಅಂತಂದರೆ ಭಾಳ ಎತ್ತರ ಮತ್ತು ಭಾಳಷ್ಟು ತೆಳ್ಳಗಿರ್ತಕ್ಕಂಥ ಒಬ್ಬ ಹುಡುಗನನ್ನು ನಾವು ಲ್ಯಾಂಕಿ ಅಂತ ಕರಿಬೋದು. ಒಬ್ಬ ಯುವಕನಾಗಿದ್ದ, ಅಂದರೆ ತೆಳ್ಳಗೆ ಮತ್ತು ಉದ್ದಕ್ಕೆ ಇರ್ತಕ್ಕಂಥ ಒಬ್ಬ ಹುಡುಗನಾಗಿದ್ದ ಅಥವಾ ಒಬ್ಬ ಯುವಕನಾಗಿದ್ದ. ಫ್ರಾಮ್ ಮಿರ್ಜಾಪುರ್. ಇವರ ಪ್ರಾಪರ್ ಪ್ಲೇಸ್ ಯಾವುದು ಅಂತಂದರೆ ಮಿರ್ಜಾಪುರ್ ಅಂತ ಹೇಳ್ತೀವಿ. ಯು ಪಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಮಿರ್ಜಾಪುರ್ ಅದು. ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್. ಈತ ನಿರುದ್ಯೋಗಿ ಯುವಕ ಮತ್ತು ಹೈಸ್ಕೂಲನ್ನು ಕಲಿಯುವಾಗಲೇ ಶಾಲೆಯನ್ನು ಬಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಈ ಇತ್ತೀಚಿನ ದಿನಗಳಲ್ಲಿ ಆತ ಏನು ಮಾಡಿದ್ದಪ್ಪ ಅಂತಂದರೆ ಈ ಮುಂಬೈ ನಗರಕ್ಕೆ ಬಂದಿದ್ದ ಅಂತ ಹೇಳ್ತಾರೆ. ಹೂ ವುಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಇತ್ತೀಚಿನ ದಿನಗಳಲ್ಲಿ ಆತ ಮುಂಬೈಗೆ ಬಂದಿದ್ದ. ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್. ಇವನಕ್ಕಿಂತ ದೊಡ್ಡವರು ಇಬ್ಬರು ಜನ ಸಹೋದರರು ಮುಂಬೈನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರೊಂದಿಗೆ ಈತ ವಾಸವಾಗಿದ್ದ. ಹಿ ಜಾಬ್ ಹಂಟ್ ಹ್ಯಾಡ್ ಫ್ರೂಟ್ಲೆಸ್. ಈತ ಸಾಕಷ್ಟು ಕಡೆ ಏನು ಮಾಡಿದ್ದ ಅಂತಂದರೆ ಉದ್ಯೋಗ ಭೇಟಿಯನ್ನು ಮಾಡಿದ್ದ. ಉದ್ಯೋಗ ಭೇಟಿಯು ಸಹಿತ ಅದು ಫಲಪ್ರದವಾಗಿರಲಿಲ್ಲ. ನವ್ ಹಿ ವಾಸ್ ಟ್ರೇಡಿಂಗ್ ವಾಟರ್. ಈತ ಏನು ಕೆಲಸ ಇಲ್ಲದೆ ಆ ಕಡೆ ಈ ಕಡೆ ಈಗ ಅಲ್ದಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹಿ ವಾಸ್ ಟ್ರೇಡಿಂಗ್ ವಾಟರ್ ಅಂತ ಹೇಳ್ತಾರೆ. ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್. ಮತ್ತು ತನ್ನಷ್ಟಕ್ಕೆ ತಾನೇ ರಾಜೀನಾಮೆ ಕೊಟ್ಕೊಂಡು ಬಿಟ್ಟಿದ್ದ. ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಈತ ಎಲ್ಲ ಒಂದು ಆಪ್ಷನ್ಗಳಿಂದ ದೂರ ಓಡಿ ಹೋಗಿಬಿಟ್ಟಿದ್ದ. ಆ ಕಾರಣಕ್ಕಾಗಿ ತನಗೆ ತಾನೇ ರಾಜೀನಾಮೆ ಮಾಡಿಕೊಂಡು ಬಿಟ್ಟಿದ್ದ ಅಥವಾ ರಾಜೀನಾಮೆನ ಕೊಟ್ಕೊಂಡು ಬಿಟ್ಟಿದ್ದ ಅಂತ ಹೇಳ್ತಾರೆ. ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಅ ಫ್ರೆಂಡ್. ಈತ ತನ್ನ ದಿನದ ಸಮಯವನ್ನು ತನ್ನ ಸ್ನೇಹಿತನೊಂದಿಗೆ ಕಳೀತಾ ಇದ್ದ. ಗ್ರ್ಯಾಬ್ಡ್ ಲಂಚ್. ಆಹಾರವನ್ನು ಕಸ್ಕೊಂಡು ತಿನ್ನೋದು. ಆ್ಯಂಡ್ ವಾಚ್ಡ್ ಅ ಮೂವಿ. ಮತ್ತು ಮೂವಿಯನ್ನು ನೋಡೋದು. ಆ್ಯಸ್ ಬಲೇಶ್ವರ ಬೋರ್ಡೆಡ್ ದ ಟ್ರೈನ್ ಹೋಮ್. ಆತ ಬಲೇಶ್ವರ ಏನು ಮಾಡಿದಪ್ಪ ಅಂದ್ರೆ ಬೋರ್ಡೆಡ್ ದ ಟ್ರೈನ್ ಹೋಮ್. ಯಾಕೆ ಆತ ಟ್ರೈನ್ಗೆ ಹತ್ತಿದ್ದ, ಟ್ರೈನಲ್ಲಿ ಯಾಕೆ ಬಂದ ಅಂತಂದರೆ ಹಿ ಫಂಡೆಡ್ ಓವರ್ ಹಿಸ್ ಫ್ಯೂಚರ್. ಆತ ಟ್ರೈನಲ್ಲಿ ಕೂತ್ಕೊಂಡ್ಬಿಟ್ಟು ತನ್ನ ಒಂದು ಭವಿಷ್ಯತ್ತಿನ ಬಗ್ಗೆ ಏನು ಮಾಡ್ತಾ ಇದ್ದ, ಆಲೋಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ. ಬಟ್ ಆಲ್ ಹಿ ಕುಡ್ ನಾವ್ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಆದರೆ ಈಗ ಆತ ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅಂತಂದರೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಈಗ ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು 10 ಪ್ಯಾರಾಗ್ರಾಫ್ ನಂಬರ್ 10 ನೋಡೋಣ. ಇನ್ನು 10ನೇ ಪ್ಯಾರಾಗ್ರಾಫ್ನಲ್ಲಿ ಈ ರೀತಿಯಾಗಿ ಹೇಳಲಾಗುತ್ತೆ. Innumerable motorists drove by, some even slowing down to see the young man struggling to hold the blood-covered woman in his arms. Just when he had begun to lose hope, a tempo truck pulled over and its driver, a middle-aged man who spoke Gujarati, stepped out. Innumerable motorists ಅಂತಂದರೆ ಅಸಂಖ್ಯಾತ ವಾಹನ ಚಾಲಕರು ಅದೇ ದಾರಿಯಿಂದ ಹೋದರೂ ಸಹಿತ ಸಮ್ ಇವನ್ ಸ್ಲೋವಿಂಗ್ ಡೌನ್. ಇನ್ನು ಕೆಲವರು ಭಾಳ ನಿಧಾನವಾಗಿ ಅವ್ರ ಮುಂದ್ಗಡೆ ಬಂದಾಗ ಚಲಿಸ್ತಾ ಇದ್ದರು, ಸ್ಲೋ ಆಗಿ ಹೋಗ್ತಾ ಇದ್ರು, ನಿಧಾನವಾಗಿ ಹೋಗ್ತಾ ಇದ್ರು. ಯಾಕಂದರೆ ಟು ಸಿ ನೋಡುವುದಕ್ಕಾಗಿ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್. ಆ ಒಂದು ರಕ್ತದಿಂದ ಆವೃತವಾಗಿರ್ತಕ್ಕಂಥ ಹೆಣ್ಣು ಮಗಳನ್ನು ಹಿಡಿದುಕೊಳ್ಳಲು ಆತ ಹೇಗೆ ಹೋರಾಡ್ತಾ ಇದ್ದಾನೆ ಆ ಯುವಕ ಅನ್ನೋದನ್ನು ನೋಡೋದಕ್ಕಾಗಿ ಸ್ಲೋ ಡೌನ್ ಮಾಡ್ತಾ ಇದ್ರು. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್. ಇನ್ಯಾರೋ ವೆಹಿಕಲ್ಗಳನ್ನ ತರಬಲ್ಲ, ಇನ್ಯಾರೋ ನಿಲ್ಲಿಸಲ್ಲ ಅಂತ ಯಾವಾಗ ಆತ
ತನ್ನ ಒಂದು ಭರವಸೆಯನ್ನು ಕಳ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾನೆ. ಅದೇ ಸಮಯಕ್ಕೆ ಟೆಂಪೋ ಟ್ರಕ್ ಡ್ರೈವರ್ ಫುಲ್ ಡೂವರ್ ಅಂತಂದರೆ ಒಂದು ಟೆಂಪೋ ಟ್ರಕ್ ಬರುತ್ತೆ, ಅದು ರಸ್ತೆ ಬದಿಗೆ ಬಂದು ನಿಂತುಕೊಡುತ್ತೆ, ಫುಲ್ ಡೂವರ್. ಆ್ಯಂಡ್ ಇಟ್ಸ್ ಡ್ರೈವರ್, ಅದರ ಒಂದು ಚಾಲಕ ಮಿಡಲ್ ಏಜ್ಡ್, ಮಧ್ಯವಯಸ್ಕರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹೂ ಸ್ಪೋಕ್ ಗುಜರಾತಿ, ಯಾರು ಗುಜರಾತಿಯನ್ನು ಮಾತಾಡ್ತಾ ಇದ್ರು. ಸ್ಟೆಪ್ ಔಟ್, ಗಾಡಿಯಿಂದ ಕೆಳಗಡೆ ಇಳಿದು ಬಂದರು. ಹೆಲ್ಪ್ ಮೀ, ಬಾಲೇಶ್ವರ ಪ್ಲೀಡೆಡ್. ಬರುವುದರ ದೃಶ್ಯವನ್ನು ನೋಡಿರ್ತಕ್ಕಂಥ ಬಾಲೇಶ್ವರ ಹೇಳ್ತಾನೆ, ದಯವಿಟ್ಟು ಸಹಾಯ ಮಾಡಿ ನನಗೆ ಅಂತ ಕೇಳ್ಕೊಳ್ತಾರೆ. ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ, ಆ ಮನುಷ್ಯ ಬಾಲೇಶ್ವರನಿಗೆ ಸಹಾಯ ಮಾಡ್ತಾರೆ. ಹೇಗೆ ಅಂತಂದರೆ, ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್, ಆತನ ಒಂದು ಟ್ರಕ್ ಇದೆಯಲ್ಲ, ಆ ಟ್ರಕ್ನ ಹಿಂದುಗಡೆ ಏನು ಮಾಡ್ತಾರೆ, ಆ ರೋಮನನ್ನು ಮಲಗಿಸ್ತಾರೆ. ಬಾಲೇಶ್ವರ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಅ ಟ್ರಾಫಿಕ್ ಪೊಲೀಸ್ ಅರೈವ್ಡ್. ಬಾಲೇಶ್ವರ ಏನು ಮಾಡ್ತಾನೆ, ಬಹಳಷ್ಟು ಬೇಗನೆ ಆ ಎಲ್ಲ ವಿಚಾರವನ್ನು ಹೇಳ್ತಾನೆ. ಅವಳಿಗೆ ಏನಾಗಿದೆ ಅನ್ನುವಂಥ ವಿಚಾರವನ್ನು ಆತ ಡ್ರೈವರ್ಗೆ ಹೇಳ್ತಾನೆ. ಬಾಲೇಶ್ವರ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್, ಏನು ನಡೆದಿತ್ತು ಅನ್ನೋದನ್ನು ಹೇಳ್ತಾನೆ. ವೆನ್ ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್, ಅದೇ ಸಮಯಕ್ಕೆ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾನೆ, ಆ ಕಡೆಗೆ ಆಗಮಿಸ್ತಾ ಇರ್ತಾನೆ. ಟೇಕ್ ದ ಗರ್ಲ್ ಟು ಐರೋಲಿ, ಬಂದಿರತಕ್ಕಂಥ ಪೊಲೀಸ್ ಏನು ಮಾಡ್ತಾನೆ ಅಂತಂದರೆ, ಟೇಕ್ ದ ಗರ್ಲ್ ಟು ಐರೋಲಿ ಅಂತಂದರೆ ಈ ಸಮೀಪದಲ್ಲಿರ್ತಕ್ಕಂಥ ಐರೋಲಿ ಕರ್ಕೊಂಡು ಹೋಗಿ ಆ ಹೆಣ್ಣು ಮಗಳನ್ನು ಅಂತ ಹೇಳ್ತಾನೆ. ಸಜೆಸ್ಟೆಡ್ ದ ಕಾಪ್, ಅದು ಸಲಹೆ ಕೊಡ್ತಾನೆ. ದೇರ್ ಈಸ್ ಅ ಹಾಸ್ಪಿಟಲ್ ದೇರ್, ಅಲ್ಲೊಂದು ಆಸ್ಪತ್ರೆ ಇದೆ ಅಂತ ಹೇಳ್ತಾನೆ. ಬಟ್ ಬಾಲೇಶ್ವರ ಡಿಸ್ಅಗ್ರೀಡ್, ಆದರೆ ಬಾಲೇಶ್ವರ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ, ಐರೋಲಿ ಅಂತಕ್ಕಂಥದ್ದು ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿತ್ತು. ಆ ಕಾರಣಕ್ಕಾಗಿ ಆತನ ಸಲಹೆಯನ್ನು ಆತ ತಿರಸ್ಕರಿಸ್ತಾನೆ. 12ನೇ ಪ್ಯಾರಾಗ್ರಾಫಲ್ಲಿ ನೋಡ್ತಾ ಇದ್ದೇವೆ. ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್, ಅದಕ್ಕಿಂತ ಸಮೀಪವಾಗಿರ್ತಕ್ಕಂಥ ಒಂದು ಸ್ಥಳ ನನಗೆ ಗೊತ್ತಿದೆ ಅಥವಾ ತಿಳಿದಿದೆ. ಸೇಡ್ ಬಾಲೇಶ್ವರ ಹೇಳ್ತಾನೆ. 10 minutes ಲೇಟರ್, 10 ನಿಮಿಷಗಳ ನಂತರ, ದೇ ಅರೈವ್ಡ್ ಆಟ್ ಅ ಸ್ಮಾಲ್ ಹಾಸ್ಪಿಟಲ್, ಅವರು ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಆಸ್ಪತ್ರೆಗೆ ಆಗಮಿಸ್ತಾರೆ. ವೇರ್ ನರ್ಸಸ್ ಹೆಲ್ಪ್ಡ್ ಟೇಕ್ ದ ಯಂಗ್ ವುಮನ್ ಇನ್, ಅಲ್ಲಿರ್ತಕ್ಕಂತಹ ಹಾಸ್ಪಿಟಲ್ ಇರ್ತಕ್ಕಂತಹ ದಾದಿಯರು ಏನು ಮಾಡ್ತಾರೆ, ಆ ಹೆಣ್ಣು ಮಗಳನ್ನು ಒಳಗೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾರೆ. ಬಟ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸೋನೆಲ್, ಈ ರೀತಿಯಾಗಿ ಆ ಒಂದು ಹಾಸ್ಪಿಟಲಲ್ಲಿ, ಆ ಒಂದು ಆಸ್ಪತ್ರೆಯಲ್ಲಿ ಪರ್ಸೋನೆಲ್ ಅಂತಂದರೆ ಸಿಬ್ಬಂದಿ ಮತ್ತು ಇಕ್ವಿಪ್ಮೆಂಟ್ ಅಂತ ಹೇಳ್ತೇವೆ. ಇಕ್ವಿಪ್ಮೆಂಟ್ ಅಂತಂದರೆ ಉಪಕರಣಗಳು ಅಲ್ಲಿ ಇರಲಿಲ್ಲ, ಅದು ಲ್ಯಾಕ್ ಆಗಿತ್ತು ಅಂತ ಹೇಳ್ತೇವೆ ನಾವು. ದ ಆನ್ ಡ್ಯೂಟಿ ಫಿಸಿಷಿಯನ್ ವಾಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ದ ಬೇಸಿಕ್ ಫಸ್ಟ್ ಏಡ್, ಆ ಒಂದು ವೃತ್ತಿಯ ಮೇಲೆ ಇರ್ತಕ್ಕಂತಹ ಅಥವಾ ಕರ್ತವ್ಯದ ಮೇಲೆ ಇರ್ತಕ್ಕಂತಹ ಡಾಕ್ಟರ್ ಒಂದು ಫಸ್ಟ್ ಏಡ್ ಮಾಡೋದು ಬಿಟ್ಟು ಬೇರೆ ಏನೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಿ ಅಡ್ವೈಸ್ಡ್ ದ್ಯಾಟ್ ಶಿ ಬಿ ಮೂವ್ ಟು ನಿಯರ್ ಬೈ ಹಾಸ್ಪಿಟಲ್, ಡಾಕ್ಟರ್ ಹೇಳ್ತಾರೆ ಅವಳನ್ನು ನೀವು ಈ ಸಮೀಪದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆವಾಗ ಬಾಲೇಶ್ವರ ಏನು ಮಾಡ್ತಾನೆ ನೋಡೋಣ. ಬಾಲೇಶ್ವರ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್, ಬಾಲೇಶ್ವರನಿಗೂ ಮತ್ತು ಡ್ರೈವರ್ಗೂ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್, ಮತ್ತೆ ಅವಳನ್ನು ಟ್ರಕ್ನ ಹಿಂದುಗಡೆ ಹೋಗಿ ಕರ್ಕೊಂಡು ಮಲಗಿಸ್ತಾರೆ. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ಯಾವಾಗ ವಾಹನ ಸ್ವಲ್ಪ ಅಡ್ಡಾದಿಡ್ಡಿಯಾಗಿ ಓಡಿತು. ರೋಮಾ ಸ್ಟರ್ಡ್, ರೋಮಾ ಆ ಕಡೆ ಈ ಕಡೆ ಹೊಳ್ಳಾಡ್ತಾಳೆ. ರೋಮಾ ಸ್ಟರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್, ಅವಳ ಕಣ್ಣುಗಳು ತೆರೀತವೆ. ವಾಟ್ ಈಸ್ ಯುವರ್ ನೇಮ್, ಅವಳ ಕಣ್ಣು ತೆಗೆದುದನ್ನು ನೋಡಿ ಬಾಲೇಶ್ವರ ಏನು ಮಾಡ್ತಾನೆ, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ವಾಟ್ ಈಸ್ ಯುವರ್ ನೇಮ್ ಆಸ್ಕ್ಡ್ ಬಾಲೇಶ್ವರ, ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್, ಆತನು ಸಹಿತ ಆ ಬ್ಯಾಕ್ ಆಫ್ ಟ್ರಕ್ನಲ್ಲೇ ಇದ್ದ, ಹೀಗಾಗಿ ಪ್ರಶ್ನೆ ಕೇಳ್ತಾನೆ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾನೆ. ರೋಮಾ, ಶಿ ಮ್ಯಾನೇಜ್ ಟು ಗ್ರಿಂಡ್ ಔಟ್, ಆವಾಗ ಏನು ಮಾಡ್ತಾಳೆ ಅಂತಂದರೆ ರೋಮಾ ಏನು ಮಾಡ್ತಾಳೆ, ಏನೋ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಮ್ಯಾನೇಜ್ ಟು ಗ್ರಿಂಡ್ ಔಟ್ ಅಂದರೆ ಇಲ್ಲಿ ಹೇಳುವಂಥ ಟು ಸೇ ಸಮಥಿಂಗ್ ವಿತ್ ಸಮ್ ಎಫರ್ಟ್, ಏನೋ ಪ್ರಯತ್ನ ಮಾಡಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಳೆ. ರೋಮಾ ಅಂತ ಹೇಳ್ತಾಳೆ. ರೋಮಾ, ಶಿ ಮ್ಯಾನೇಜ್ ಟು ಗ್ರಿಂಡ್ ಔಟ್ ಅಂದರೆ ಏನೋ ಪ್ರಯತ್ನ ಮಾಡಿ ರೋಮಾ ಅಂತ ಹೇಳ್ತಾಳೆ ತನ್ನ ಹೆಸರನ್ನು. ಹೋಮ್ ಕ್ಯಾನ್ ಐ ಕಾಲ್ ಅಂತ ಕೇಳ್ತಾನೆ, ನಾನು ಯಾರಿಗೆ ಕರೆ ಮಾಡಲಿ. ಆಸ್ಕ್ಡ್ ಕ್ವಿಕ್ಲಿ, ಬೇಗನೆ ಕೇಳ್ತಾನೆ, ನಾನು ಯಾರು ಕರೆ ಮಾಡಲಿ ಅಂತೇಳಿ. ಫಿಯರಿಂಗ್ ದ್ಯಾಟ್, ಅದನಿಗೆ ಹೆದರಿಕೆ ಇರುತ್ತೆ. ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್, ಮತ್ತೆ ಅವಳು ಎಚ್ಚರ ತಪ್ಪಬಹುದು ಅನ್ನುವಂಥ ವಿಚಾರ ಗೊತ್ತಿದ್ದು ಏನು ಮಾಡ್ತಾನೆ ಆತ
ಹೇಳ್ತಾನೆ, ನಿಮ್ಮ ಯಾರು ಕಾಲ್ ಮಾಡಲಿ ಅಂತ ಕೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ಮೈ ಬ್ರದರ್ ದಿನೇಶ್. ಸಿ ಸೇಡ್ ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ನನ್ನ ಅಣ್ಣ ದಿನೇಶನಿಗೆ ಫೋನ್ ಮಾಡು. ಆಕೆ ನಿಧಾನವಾಗಿ ತನ್ನ ಅಣ್ಣನ ನಂಬರನ್ನು ಕೊಡ್ತಾಳೆ. ಬಾಲೇಶ್ವರ ಮೆಮರೈಸ್ಡ್ ಇಟ್. ಅವಳು ಹೇಳಿರ್ತಕ್ಕಂತಹ ನಂಬರನ್ನು ಬಾಲೇಶ್ವರ ಏನು ಮಾಡ್ತಾನೆ, ನೆನಪಿನಲ್ಲಿ ಇಟ್ಕೊಳ್ತಾನೆ. ಆ್ಯಂಡ್ ವಾಚ್ಡ್ ಆ್ಯಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್. ಮತ್ತು ರೋಮಾನ ಕಣ್ಣಿನಲ್ಲಿರ್ತಕ್ಕಂಥ ಹೊಳಪು ಅಥವಾ ಒಂದು ಬೆಳಕು ಬೇಗನೆ ಮಾಯ ಆಗಿತು. ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ಡಾರ್ಕ್ನೆಸ್. ಮತ್ತೆ ಅವಳು ಎಚ್ಚರ ತಪ್ಪಿದಳು ಅಂತ ಹೇಳ್ತಾರೆ. ಇನ್ನು 14ನೆಯ ಪ್ಯಾರಾಗ್ರಾಫ್ನ ನೋಡ್ತಾ ಇದ್ದೇವೆ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಈಗ ಹೇಳ್ತಾನೆ 14ನೇ ಪ್ಯಾರಾಗ್ರಾಫ್ನಲ್ಲಿ ಆ ಡ್ರೈವರನ್ನು ಈ ರೀತಿಯಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ನಿಮ್ಮ ಮೊಬೈಲನ್ನು ತಾನು ತೊಗೊಳ್ಬೋದೇನು. ಬಾಲೇಶ್ವರ ಕೇಳ್ತಾನೆ. ಆ್ಯಂಡ್ ದ ಡ್ರೈವರ್ ಪಾಸ್ ಹಿಮ್ ಹೀಸ್ ಫೋನ್. ಅದೇ ಸಮಯಕ್ಕೆ ಬಾಲೇಶ್ವರ ಏನು ಮಾಡ್ತಾರೆ, ಇವರು ಡ್ರೈವರ್ ಏನು ಮಾಡ್ತಾರೆ, ತಮ್ಮ ಹತ್ರ ಇರತಕ್ಕಂಥ ಫೋನನ್ನು ಬಾಲೇಶ್ವರನಿಗೆ ಕೊಡ್ತಾರೆ. ದಿನೇಶ್ ತಾಲ್ರೇಜಾ ವಾಸ್ wrapping up his day at his marketing job at a retail outlet in Ulhasnagar when his phone rang from a number he did not recognize. ಇಲ್ಲಿ ದಿನೇಶ್ ತಲ್ರೇಜಾ ಅವರಿಗೆ ಯಾವಾಗ ಒಂದು ಅನ್ನೋನ್ ನಂಬರಿಂದ, ಗುರುತಿಸದೇ ಇರತಕ್ಕಂಥ ನಂಬರಿಂದ ಯಾವಾಗ ಕಾಲ್ ಬಂದಿತ್ತಲ್ಲ, ಆವಾಗ ದಿನೇಶ್ ತಲ್ರೇಜಾ ಅವರು ಆ ದಿನದ ಅಂದರೆ ಅವತ್ತಿನ ಒಂದು ಅಂಗಡಿಯ ಎಲ್ಲ ಒಂದು ವ್ಯವಹಾರಗಳನ್ನ ಮುಗಿಸಿ ವಸ್ತುಗಳನ್ನ ಕಟ್ಟಿ ಇಡ್ತಾಯಿದ್ರು. ರ್ಯಾಫಿಂಗ್ ಅಪ್ ಅಂದರೆ ಕಟ್ಟಿ ಇಡೋದು. ಹಿಸ್ ಡೇ ಅಟ್ ಮಾರ್ಕೆಟಿಂಗ್ ಜಾಬ್. ಯಾವ ಕೆಲಸ ಮಾಡ್ತಾಯಿದ್ರು ಅವರು, ಮಾರ್ಕೆಟಿಂಗ್ ಅಂದರೆ ಮಾರುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅಟ್ ಅ ರಿಟೇಲ್ ಔಟ್ಲೆಟ್ ಇತ್ತು ಅವ್ರದ್ದು ಅಂತ, ಒಂದು ಚಿಲ್ಲರೆ ಅಂಗಡಿ ಇತ್ತು. ಚಿಲ್ಲರೆ ವ್ಯಾಪಾರ ಅಂಗಡಿಯೊಳಗೆ ಕೆಲಸ ಮಾಡ್ತಾಯಿದ್ರು. ಆ ಚಿಲ್ಲರೆ ವ್ಯಾಪಾರ ಅಂಗಡಿಯಲ್ಲಿತ್ತು ಅಂತಂದರೆ ಇನ್ನು ಉಲ್ಲಾಸ್ ನಗರದಲ್ಲಿತ್ತು ಅಂತ ಹೇಳ್ತಾರೆ. ಅವಾಗ ಯಾವಾಗ ಒಂದು ಅನ್ನೋನ್ ನಂಬರಿಂದ ಅವ್ರ ಕಾಲ್ ಬರುತ್ತೆ, ಅವಾಗ ಈ ಕೆಲಸ ಮಾಡ್ತಾಯಿದ್ರು ಅವರು. ದಿನೇಶ್ ಬಾಯ್, ಆ ಯಂಗ್ ವಾಯ್ಸ್ ಆಸ್ಕಡ್. ನೀವು ಫೋನ್ ರಿಸೀವ್ ಮಾಡಿರ್ತಕ್ಕಂಥವ್ರು ದಿನೇಶ್ ಬಾಯ್ ಏನು ಅಂತ ಕೇಳಿದಾಗ, ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಅ ಟ್ರೈನ್. ಅಂದರೆ ನಿಮ್ಮ ಸಹೋದರಿ ರೋಮಾ ಏನು ಮಾಡಿದ್ದಾಳೆ, ಟ್ರೈನಿಂದ ಬಿದ್ದಿದ್ದಾಳೆ. ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿಯಲ್ಲಿರ್ತಕ್ಕಂತಹ ಒಂದು ಡಿವೈನ್ ಹಾಸ್ಪಿಟಲಿಗೆ ಅವಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಆವಾಗ ಆತ ಹೇಳ್ತಾನೆ, ಐ ಆಮ್ ಆನ್ ಮೈ ವೇ. ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. ಸೇಡ್ ದಿನೇಶ್ ರಸ್ಸಿಂಗ್ ಟುವರ್ಡ್ಸ್ ಹಿಸ್ ಮೋಟರ್ ಸೈಕಲ್. ಆತ ಇಷ್ಟು ಹೇಳಿ ತನ್ನ ಒಂದು ಮೋಟರ್ ಸೈಕಲ್ ಕಡೆಗೆ ಧಾವಿಸಿ ಹೋಗ್ತಾನೆ. ರೋಮಾ ಅರೈವ್ಡ್ ಆಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈಗ ರೋಮಾಳ ಆಗಮನವಾಗುತ್ತೆ. ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬರ್ತಾಳೆ. ಅದೊಂದು ರಿಸರ್ಚ್ ಸೆಂಟರ್ ಸಹಿತ ಆಗಿತ್ತು, ಸಂಶೋಧನಾ ಕೇಂದ್ರವೂ ಆಗಿತ್ತು. ಮಿನಿಸ್ಟ್ರೇಟರ್ ಡಾಕ್ಟರ್ ಅನಿಲ್ ಅಗರ್ವಾಲ್ ಅವರು ಕೆಲಸ ಮಾಡ್ತಾಯಿದ್ರು. ದ ಮೆಡಿಕಲ್ ಡೈರೆಕ್ಟರ್ ದೇರ್. ಅವರು ಅಲ್ಲಿ ಒಂದು ಮೆಡಿಕಲ್ ನಿರ್ದೇಶಕರಾಗಿ ಸಹಿತ ಕೆಲಸ ಮಾಡ್ತಾಯಿದ್ರು. ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್. ರೋಮಾಗೆ ಆಗಿರ್ತಕ್ಕಂಥ ಗಾಯದ ಒಂದು ಎಕ್ಸ್ಟೆಂಟನ್ನು ಅಥವಾ ಒಂದು ವಿಸ್ತಾರವನ್ನು ನೋಡಿಬಿಟ್ಟು ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದ ICU ವಿದೌಟ್ ಎನಿ ಪೇಪರ್ ವರ್ಕ್. ಯಾವುದೇ ಪೇಪರ್ ವರ್ಕನ್ನು ಮಾಡದೆ ನೇರವಾಗಿ ICU ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಅವಳನ್ನು ಅಡ್ಮಿಟ್ ಮಾಡಿಕೊಳ್ತಾರೆ. ಇನ್ನು 16ನೇ ಪ್ಯಾರಾಗ್ರಾಫ್ನಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಹಿ ಆಸ್ಕ್ಡ್ ಬಾಲೇಶ್ವರ ಟು ಹ್ಯಾಂಗ್ ಅರೌಂಡ್. ಆತ ಡಾಕ್ಟರ್ ಅನಿಲ್ ಅಗರ್ವಾಲ್ ಇದ್ದಾರಲ್ಲ, ಅವ್ರು ಹೇಳ್ತಾರೆ, ಹಿ ಆಸ್ಕ್ಡ್ ಬಾಲೇಶ್ವರನಿಗೆ ಹೇಳ್ತಾರೆ ಟು ಹ್ಯಾಂಗ್ ಅರೌಂಡ್, ನೀ ಇಲ್ಲೇ ವೇಟ್ ಮಾಡು ಅಂತ ಹೇಳ್ತಾರೆ. ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ರೋಮಾನ ಕುಟುಂಬದವರು ಯಾರಾದರೂ ಬರುವವರೆಗೂ ನೀ ಇಲ್ಲೇ ನಿಂತ್ಕೋ ಅಂತ ಆತನಿಗೆ ಹೇಳ್ತಾರೆ. ದ್ಯಾಟ್ಸ್ ವೆನ್ ದೇ ನೋಟಿಸ್ಡ್ ದ್ಯಾಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ ಹ್ಯಾಡ್ ಸ್ಲಿಪ್ಡ್ ಅವೇ. ಅಷ್ಟೊತ್ತಿಗೆ ವಾಪಸ್ ನೋಡ್ತಾನೆ ಡ್ರೈವರ್ ಎಲ್ಲಿ ಅಂಥೇಳಿ ಬಾಲೇಶ್ವರ ನೋಡ್ತಾನೆ. ಅಷ್ಟೊತ್ತಿಗೆ ಡ್ರೈವರ್ ಅಲ್ಲಿಂದ ಹೋಗಿಬಿಟ್ಟಿರ್ತಾನೆ. ದ್ಯಾಟ್ಸ್ ವೆನ್ ದೇ ನೋಟಿಸ್ಡ್ ದ್ಯಾಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್. ಆತನಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡಿಬಿಟ್ಟು ಹ್ಯಾಡ್ ಸ್ಲಿಪ್ಡ್ ಅವೇ, ಆತ ಅಲ್ಲಿಂದ ಜಾರಿ ಹೋಗಿಬಿಟ್ಟಿರ್ತಾನೆ. ವಿತ್ ಹಿಸ್ ಟ್ರಕ್. ಆತ ಟ್ರಕ್ ತೆಗೆದುಕೊಂಡು ಹೋಗಿರ್ತಾನೆ. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಬಾಲೇಶ್ವರ ಈ ರೀತಿಯಾಗಿ ಭಾವಿಸ್ತಾನೆ ಅಥವಾ ಆಲೋಚಿಸ್ತಾನೆ. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಆತನಿಗೆ ನಾನು ಧನ್ಯವಾದ ಹೇಳಲಿಲ್ಲ ಅಂಥೇಳಿ ಬಾಲೇಶ್ವರ ಭಾವಿಸ್ತಾನೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಸಿಯಸ್. ರೋಮಾ ಇನ್ನೂ ಅಪ್ರಜ್ಞಾ ಸ್ಥಿತಿಯೊಳಗೆ ಇದ್ದಳು. ಬಟ್ ಹರ್ ಎಕ್ಸ್ರೇಸ್ ಶೋಡ್ ದ್ಯಾಟ್. ಯಾವಾಗ ಅವಳನ್ನು ಅಡ್ಮಿಟ್ ಮಾಡ್ಕೊಳ್ತಾರೆ ಅವಾಗ ಎಕ್ಸ್ರೇ ಮಾಡ್ತಾನೆ. ಆ ಎಕ್ಸ್ರೇ ತೋರಿಸುತ್ತೆ ಶೋಡ್ ದ್ಯಾಟ್
ಆಲ್ದೋ ದ ಇಂಜುರಿ ಲುಕ್ ಸಿವಿಯರ್, ಅವಳಾಗಿರ್ತಕ್ಕಂಥ ಗಾಯ ತುಂಬ ಸಿವಿಯರ್, ಗಂಭೀರವಾಗಿರ್ತಕ್ಕಂಥ ಗಾಯ ಅಂತ ಅನಿಸುತ್ತೆ. ಆಲ್ ಶಿ ನೀಡೆಡ್ ವರ್ ಡೀಪ್ ವುಂಡ್ಸ್ ಸ್ಯೂಚರ್ಸ್, ಅವಳಿಗೆ ಈಗ ಅಗತ್ಯತೆ ಇರತಕ್ಕಂಥದ್ದು ಬಹಳ ಆಳವಾಗಿರ್ತಕ್ಕಂತಹ ಗಾಯದ ಹೊಲಿಗೆಗಳನ್ನು ಹಾಕಬೇಕಾಗಿತ್ತು ಅಂತ ಹೇಳ್ತಾರೆ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಹಾಗೇನು ಹೇಳಿಕೊಳ್ಳುವಂಥ ದೊಡ್ಡ ಡ್ಯಾಮೇಜ್ ಏನೂ ಆಗಿರಲಿಲ್ಲ. ಬಟ್ ಡಾಕ್ಟರ್ ಅನಿಲ್ ಅಗರ್ವಾಲ್ ಬಿಲೀವ್ಸ್, ಆದರೆ ಆ ಒಂದು ಆಸ್ಪತ್ರೆಯ ಡೈರೆಕ್ಟರ್ ಆಗಿರ್ತಕ್ಕಂಥ ಮತ್ತು ಡಾಕ್ಟರ್ ಆಗಿರ್ತಕ್ಕಂಥ ಅಗರ್ವಾಲ್ ಅವರು ನಂಬ್ತಾರೆ, ಶಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್ ಅಂತಂದರೆ ಅವಳು ರಕ್ತಸ್ರಾವ ಆಗಿ ಸಾಯ್ತಿದ್ದಳು. ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್, ಯಾರಾದರೂ ಸಹಾಯ ಮಾಡದೇ ಇದ್ದರೆ ಅವಳು ರಕ್ತಸ್ರಾವವಾಗಿ ಸತ್ತು ಹೋಗಿಬಿಡ್ತಿದ್ರು ಅಂತ ಹೇಳ್ತಾರೆ. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್ ದ್ಯಾಟ್ ನೈಟ್, ಅದೇ ರಾತ್ರಿ ಅವಳು ಕಣ್ಣನ್ನು ತೆರೀತಾಳೆ, ಅಂದರೆ ಎಚ್ಚರಿಕೆ ಆಗ್ತಾಳೆ, ಪ್ರಜ್ಞೆ ಬರುತ್ತೆ. ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸಿ ವರ್ ಬೈ ಹರ್ ಸೈಡ್, ಅವಳ ಸಹೋದರ ಮತ್ತು ಅವಳ ಮದುವೆ ಮಾಡ್ಕೊಳ್ತಕ್ಕಂಥ ಹುಡುಗ ಸಹಿತ ಅವಳ ಪಕ್ಕದಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಅವಳಿಗೆ ಮಾತನಾಡುವಂಥ ಶಕ್ತಿ ಇರೋದಿಲ್ಲ. ಜಸ್ಟ್ ನೋಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್, ಜಸ್ಟ್ ಏನು ಮಾಡ್ತಾಳೆ ಅವಳು ನೋಡಿಬಿಟ್ಟು ತನ್ನ ತಲೆಯನ್ನು ಅಲ್ಲಾಡಿಸಿ ಮತ್ತೆ ವಾಪಸ್ ಮಲಗಿ ಬಿಡ್ತಾಳೆ ಅಂತ ಹೇಳ್ತಾರೆ. ವ್ಯಾನ್ ಬಾಲೇಶ್ವರ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ಯಾವಾಗ ಬಾಲೇಶ್ವರ ಮರುದಿನ ಮುಂಜಾನೆ ಅವಳ ಭೇಟಿಗಾಗಿ ಬರುತ್ತಾನೆ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೀಡೆಟೆಡ್, ರೋಮಾ ಸಂಪೂರ್ಣವಾಗಿ ಅವಳು ಗುಣಮುಖ ಆಗಿರುವುದಿಲ್ಲ, ಇನ್ನು ಅರ್ಧ ಮಾತ್ರ ಪ್ರಜ್ಞಾಸ್ಥಿತಿಯೊಳಗಿರ್ತಾಳೆ ಅಂತ ಹೇಳ್ತಾರೆ. ಆನ್ ಹೀಸ್ ವೇ, ಆತ ಬರ್ತಿರಬೇಕಾದ್ರೆ ಬಾಲೇಶ್ವರ ಹ್ಯಾಡ್ ಈವನ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಪಾಲನ್, ರೋಮಾ ಎಲ್ಲಿ ಬಿದ್ದಿದ್ದಳಲ್ಲ ಆ ಸ್ಥಳವನ್ನು ಮರಳಿ ಹೋಗಿ ಆತ ಭೇಟಿಯಾಗಿ ಬಂದಿರ್ತಾನೆ. ಯಾಕಂದರೆ ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅವಳು ಬಿದ್ದಾಗ ಅವಳ ಕೆಲವೊಂದು ವಸ್ತುಗಳು ಅದರ ಟ್ರೈನ್ ಪಕ್ಕದಲ್ಲಿ ಅಥವಾ ಹಳಿ ಪಕ್ಕದಲ್ಲಿ ಬಿದ್ದಿದ್ದವು, ಅವುಗಳನ್ನ ನೋಡ್ಕೊಂಬರೋದಕ್ಕಾಗಿ ಆತ ಹೋಗಿರ್ತಾನೆ. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್, ದಿನೇಶ್ ಹೇಳಿರ್ತಾನೆ ಅವಳ ಒಂದು ಹ್ಯಾಂಡ್ ಬ್ಯಾಗ್ ಮತ್ತು ಮೊಬೈಲ್ ಮಿಸ್ ಆಗಿದೆ ಅಂತ ಹೇಳಿರ್ತಾನೆ. ನಾಟ್ ಫಾರ್ ಫ್ರಾಮ್ ದ ಸ್ಪಾಟ್, ಅವಳು ಬಿದ್ದಿರ್ತಕ್ಕಂಥ ಸ್ಥಳದಿಂದ ಬಹಳ ದೂರದಲ್ಲಿ ಏನೂ ಅಲ್ಲ. ಆ ರೈಲ್ವೆ ಎಂಪ್ಲಾಯ್, ಒಬ್ಬ ರೈಲ್ವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ, ಅಶ್ಯೂರ್ಡ್ ಬಾಲೇಶ್ವರ ದ್ಯಾಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬಿನ್ ಫೌಂಡ್, ಆತ ಹೇಳ್ತಾನೆ ರೋಮಾಗೆ ಸಂಬಂಧಿಸಿದ ಕೆಲವೊಂದಿಷ್ಟು ವಸ್ತುಗಳು ನಮಗೆ ದೊರೆತಿವೆ ಅಂಥೇಳಿ ಆತ ಹೇಳ್ತಾನೆ. ಈಗ ಹೌ ಆರ್ ಯು ಫೀಲಿಂಗ್, ಈಗ ಹೇಗಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಬಾಲೇಶ್ವರ ಯಾವಾಗ ರೋಮಾ ನೋಡ್ಲಿಕ್ಕೆ ಬರ್ತಾನಲ್ಲ ಆವಾಗ. ಬಾಲೇಶ್ವರ ಆಸ್ಕ್ಡ್ ರೋಮಾ, ಐ ಆಮ್ ಓಕೆ, ರೋಮಾ ವಿಸ್ಪರ್ಡ್, ರೋಮಾ ಭಾಳ ಸಣ್ಣ ಧ್ವನಿಯಿಂದ ಮಾತಾಡ್ತಾಳೆ, ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿ. ಇನ್ ಅ ಫ್ಯೂ ಡೇಸ್, ಇನ್ನು ಕೆಲವು ದಿನಗಳಲ್ಲಿ, ರೋಮಾ ಮೇಡ್ ಅ ಫುಲ್ ರಿಕವರಿ, ರೋಮಾ ಸಂಪೂರ್ಣವಾಗಿ ಗುಣಮುಖ ಆಗ್ತಾಳೆ. ಐ ಕಾಂಟ್ ಇಮ್ಯಾಜಿನ್, ನನ್ನಿಂದ ಇದನ್ನು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಅವಳು. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ ಹ್ಯಾಡ್ ನಾಟ್ ಬಿನ್ ದೇರ್, ಒಂದು ವೇಳೆ ಅಲ್ಲಿ ಬಾಲೇಶ್ವರ ಇಲ್ಲದೆ ಹೋಗಿದ್ರೆ ನಾನು ಏನಾಗಿಬಿಡ್ತಿದ್ನೋ ಏನೋ ಅಂತ ಹೇಳಿ ಅವಳು ಹೇಳ್ತಾಳೆ. ಶಿ ಸೇಸ್ ಅಮೇಸ್ ಟು ಲರ್ನ್ ಆಫ್ ದ ಮ್ಯಾನರ್, ಈ ರೀತಿಯನ್ನು ಕಲಿಯುವುದಕ್ಕೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ, ಅದ್ಭುತ ಅನಿಸಿಬಿಡುತ್ತೆ. ಇನ್ ವಿಚ್ ಶಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್, ಹೇಗೆ ನಾನು ಇಲ್ಲಿ ಉಳಿದು ಬಂದೆ, ನನ್ನನ್ನು ಹೇಗೆ ಉಳಿಸಿದ್ರು ಅನ್ನೋದನ್ನು ನನಗೆ ಒಂದು ಸತಿ ಅಮೇಜ್ ಆಗಿಬಿಡುತ್ತೆ ಅಂತ ಹೇಳ್ತಾಳೆ. ಐ ಥಿಂಕ್ ಇಟ್ ಈಸ್ ಅಸ್ಟೋನಿಷಿಂಗ್ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ರೋಮಾ ತಲರ್ಜಿ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ? ಇಟ್ ಈಸ್ ಅಸ್ಟೋನಿಷಿಂಗ್ ಅಂತ ಹೇಳ್ತಾರೆ, ಇದೊಂದು ವಿಸ್ಮಯ ಅಂತ ಹೇಳ್ತಾರೆ. ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್, ಒಬ್ಬ ಅಪರಿಚಿತ ವ್ಯಕ್ತಿ ಇನ್ನೊಬ್ಬರಿಗೆ ಯಾರೋ ಅಪರಿಚಿತರಿಗೋಸ್ಕರ ಟ್ರೈನಿಂದ ಜಿಗಿದು, ಆ್ಯಂಡ್ ರಿಸ್ಕ್ ಹೀಸ್ ಲೈಫ್ ಫಾರ್ ಮೀ, ನನ್ನ ಜೀವಕ್ಕಾಗಿ ಅವರು ತಮ್ಮ ಒಂದು ಜೀವನ ಅಪಾಯಕ್ಕೆ ಒಡ್ಡಿ. ಐ ಕ್ಯಾನ್ ನೆವರ್ ರಿಪೇ ಬಾಲೇಶ್ವರ, ನನ್ನ ಜೀವನದಲ್ಲಿ ಹೊಳ್ಳಿ ಬಾಲೇಶ್ವರನಿಗೆ ನಾನು ಎಂದು ರಿಪೇ ಮಾಡೋದಕ್ಕಾಗೋದಿಲ್ಲ, ಅವನು ಮಾಡಿರ್ತಕ್ಕಂಥ ಸಹಾಯಕ್ಕೆ ನಾನು ಎಂದಿಗೂ ತೀರಿಸೋದಕ್ಕಾಗೋದಿಲ್ಲ ಅಂತ ಇಲ್ಲಿ ರೋಮಾ ತಲರೇಜ್ ಅವರು ಹೇಳ್ತಾರೆ. ಐ ಆಮ್ ನ್ಯೂ ಟು ಮುಂಬೈ, ಬಾಲೇಶ್ವರ ಈಗ ಮಾತಾಡ್ತಾ ಇದ್ದಾರೆ. ಐ ಆಮ್ ನ್ಯೂ ಟು ಮುಂಬೈ, ನಾನು ಮುಂಬೈಗೆ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್, ನಾನು ಇಲ್ಲಿ ಗುರುತಿಸಿದ್ದೇನೆ ಜನರು, ದೇರ್ ಆರ್ ಹಿಯರ್ ಅಫ್ರೇಡ್, ಜನ ಭಾಳ ತುಂಬ ಹೆದರ್ಕೋತಾರೆ. ಸೇಸ್ ಬಾಲೇಶ್ವರ, ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಜಾಬ್, ಯಾರು ಇನ್ನೂ ಜಾಬನ್ನು ಹುಡುಕಾಡ್ತಾ ಇದ್ದಾರಲ್ಲ ಅವರು. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ಸ್ ವಿತ್ ದ ಪೊಲೀಸ್, ಯಾಕೆ ಜನ ಹೆದರ್ಕೋತಾರೆ ಅಂತಂದರೆ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆದರೆ ನಮ್ಮನ್ನು ಕೋರ್ಟ್ಗೂ ಪೊಲೀಸ್ ಸ್ಟೇಷನ್ಗೂ ನಮ್ಮನ್ನು ಅಲೆದಾಡಿಸ್ತಾರೆ ಅನ್ನೋವಂಥ ಕಾರಣಕ್ಕಾಗಿ ಈ ರೀತಿ ಅವರು ಹೆದರ್ತಾರೆ. ಸೊ ವೈ ಡಿಡ್ ಹಿ ಡೂ ಇಟ್, ಆದರೆ ಇಷ್ಟೆಲ್ಲ ಗೊತ್ತಿದ್ದು ಸಹಿತ ಆತ ಏಕೆ ಕೆಲಸ ಮಾಡಿದ ಅಂತಂದರೆ, ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯದ ಅವಶ್ಯಕತೆ ಇತ್ತು.
ಬಾಲೇಶ್ವರ ಪುಟ್ಸ್ ಇಟ್ ಸಿಂಪಲಿ. ಬಾಲೇಶ್ವರ ಅದನ್ನು ಉತ್ತರವನ್ನು ಹೆಂಗೆ ಕೊಡ್ತಾನೆ, ಭಾಳ ಸರಳವಾಗಿ ಕೊಡ್ತಾನೆ. ಅವಳಿಗೆ ಸಹಾಯದ ಅಗತ್ಯತೆ ಇತ್ತು, ಅದಕ್ಕಾಗಿ ನಾನು ಮಾಡಿದೆ ಅಷ್ಟೇ ಅಂತ ಹೇಳ್ತಾನೆ. ದಟ್ ಡೇ ಇಟ್ ವಾಸ್ ರೋಮಾ. ಆ ದಿನ ರೋಮಾ ಬಿದ್ದಿದ್ದಳು. ಟುಮಾರೋ ಇಟ್ ಕುಡ್ ಬಿ ಯು. ನಾಳೆ ನೀವು ಬೀಳ್ಬೋದು. ಆರ್ ಮೀ, ನಾನು ಬಿದ್ದಿರ್ಬೋದು, ನೀವು ಬೀಳ್ಬೋದು. ಬೈ ದ ಟ್ರ್ಯಾಕ್ಸ್, ಹಳಿಗಳ ಪಕ್ಕದಲ್ಲಿ. ಬ್ಲೀಡಿಂಗ್ ಆ್ಯಂಡ್ ಅಲೋನ್, ರಕ್ತಸ್ರಾವ ಆಗ್ತಾ ಇರುತ್ತೆ, ನಾವು ಏಕಾಂಗಿಯಾಗಿ ಬಿದ್ದಿರ್ತೀವಿ ಅಂತ ಹೇಳ್ತಾರೆ. ನಾಳೆಗೆ ನೀವು ಆಗಿರ್ಬೋದು, ನಾವು ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.